ಥೂ, ಇಂತ ಇದ್ರು ಜನಗಳೆಲ್ಲ ಇದಾರೇನಪ್ಪ. ಸಾಕ್ ಬೆಳ್ಸಿದ್ ಮಗ ಹಿಂಗ್ ಹೋಗ್ಬಿಟ್ಟವ್ನೆ, ಇವ್ರಿಗ ಆಸ್ತಿ ಚಿಂತೆನ. ಈ ಮಾತನ್ನ ನಾನು ಹೇಳ್ಬೇಕಿತ್ತು, ಯಾರೊಬ್ರು ನಮ್ಮನ್ ಬರ್ಲಿಲ್ಲ ಅವತ್ತು. ನಾವಿದೀವಿ ಅಂತ ಹೇಳ್ದೋ ನಂಗ್ ಕೂತೆ ಇಲ್ಲ. ಅದಕ್ಕೆ ಅವ್ರುಗಳೆಲ್ಲ ಉರಿ ಕಿತ್ಕೊಂಡೈತೆ, ನಮ್ಮ ಮನೆ ಬಾಕ್ಲಗ್ ಬಂದೆ ಅಲ್ವಲ್ಲ ಇವಳು ಅಂತ. ಯಾಕೆ ಬರ್ಬೇಕು? ಹೊರಗಡೆ ಕೆಲವ್ರು ಬರ್ತಾರೆ, ಬಟ್ ಮಾತಾಡಕ್ ಧೈರ್ಯ ಇಲ್ಲ ಅವ್ರಿಗೆ. ನಾನು ಅಲ್ಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ಯಾರು ಬರೋದು. ಓಕೆ, ಸಿಚುವೇಶನ್ಗಳು ನನ್ನೂ ಕೆಟ್ಟವಳು ಮಾಡಿಸಿದೆ, ನನ್ ಬಾಯಲ್ಲೂನು ಕೂಗಾಡ್ಸಿದಾರೆ. ಹೇಳ್ತಲ್ವಾ, ನನ್ಗಿನ್ನು ನನ್ ಗಂಡ ಹೋಗಿದ್ದು 3 ದಿವಸಕ್ಕೆ ಯಾವಳ ಕಂತ್ರಿ ನಮ್ಮ ಅತ್ತೆ ಮೊಬೈಲ್ಗೆ ಯಾರ್ಯಾರ ಬಗ್ಗೆ ಹೆಂಗ್ ಹೇಳಿದ್ರೋ ಹಂಗಂಗೆ ಅವ್ರ ಮುಖವಾಡಗಳು ಆಚೆ ಬಂತು ನನ್ಗೆ. ಅದಕ್ಕೆ ನಾನು ಇವತ್ತಿನವರೆಗೂ ಬಗ್ಗೆ ಮೂಗುರು ನನ್ನ ಮಕ್ಳು ಬಗ್ಗೆ ನಾನೇ ಥಿಂಕ್ ಮಾಡ್ಬೇಕು, ಇನ್ಯಾರು ಥಿಂಕ್ ಮಾಡಕ್ ಸಾಧ್ಯನೇ ಇಲ್ಲ. ಆತರ ಮಾಡಕ್ ನಾನು ನಿಂತ್ಕೊಂಡ್ರೆ ಇನ್ 1 ತಿಂಗಳಲ್ಲಿ ನಾನು ಮನೆ ಮುಂದೆ ಕಾರ್ ತಗೊಂಡ್ಬಂದು ನಿಲ್ಲಿಸ್ತೀನಿ. ಏನ್ ಮೈಂಡ್ ಸೆಟ್ ಇದೆಲ್ಲ? 1 ರೂಪಾಯಿನೂ ಬೆವರು ಸುರ್ಸಿ ಸಂಪಾದನೆ ಮಾಡಿರೋದು ಯಾರಿಗ್ ಸಲ್ಬೇಕೋ ಅವ್ರಿಗೆ ಸಲ್ಲದು. ಇವತ್ ನಾನ್ ಯಾರ ಮನೆ ಬಾಕ್ಲಲ್ಲೂ ಕುತ್ತಿ ಮಾಡ್ಬೇಕು? ಇಷ್ಟೆಲ್ಲಾ ಕಷ್ಟ ನೀನ್ ಏನಕ್ ಪಡ್ಬೇಕು? ಇವತ್ ಓಪನ್ ಆಗಿ ಹೇಳ್ತಾ ಇದೀನಿ ಕೇಳ್ರಿ. ನಾನು ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕುತ್ಕೊಂಡ್ರುನು ಹಾಲು ತುಪ್ಪನೇ ಕಂಪ್ಲೀಟ್ ಆಗಿಲ್ಲ ಆಸ್ತಿ ವಿಚಾರ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ. ನೀವು ತಮ್ಮನೇಲ್ ಕೂಡ ನೋಡಿದೀರಾ, ಏನಪ್ಪಾ ಇದು ಅಂತ ಹೇಳಿ. ಸೊ ಇದನ್ನ ನಾನು ಶೂಟ್ ಮಾಡಿ ಆಲ್ಮೋಸ್ಟ್ 10 days ಆಗ್ತಾ ಬರ್ತಾ ಇದೆ. ಏನಕ್ಕೆ ಅಷ್ಟು ಡೇಸ್ ಇಂದ ನಾನು ಹಂಗೆ ವಿಡಿಯೋ ಹಾಕ್ತಾ ಇಟ್ಕೊಂಡಿದ್ದೆ ಅಂತಂದ್ರೆ, ಕಂಟಿನ್ಯೂಸ್ ಡೈಲಿ ವ್ಲಾಗ್ಸ್ ಬರ್ತಾ ಇತ್ತು ನಂದು. ಹಂಗೇನೆ ಸ್ಯಾರಿ ಅಪ್ಡೇಟ್ಸ್ ಕೊಡ್ತಾ ಇದ್ದೆ. ಅಂಡ್ ಎಡಿಟಿಂಗ್ ಮಾಡಕ್ಕೆ ನಂಗೆ ಟೈಮ್ ಸಾಕಾಗಿಲ್ಲ ಅಂತ ಒಂದೇ ಕಾರಣಕ್ಕೆ ವಿಡಿಯೋನ ಹಂಗೆ ಇಟ್ಕೊಂಡಿದ್ದೆ. ಸೊ ಇವತ್ತು ನಾನು ಹಾಕ್ಬೇಕು ಅಂತ ಹೇಳಿ ಹಾಕ್ತಾ ಇದೀನಿ. ಅದು ನೋಡಿ, ಇಂಟ್ರೋನ ನಾನು ನನ್ನ ಮನೇಲೆ ಕೊಡ್ತಾ ಇದೀನಿ. ಸೊ ವಿಡಿಯೋ ನೋಡಿ ಏನು ಎತ್ತ ಅಂತ ಅನ್ಬಿಟ್ಟು ನಿಮಗೂ ಗೊತ್ತಾಗುತ್ತೆ. ಓಕೆನಾ? ಇವಾಗ ನನಗೆ ಒಂದು ಕಮೆಂಟ್ ಬಂದಿತ್ತು. ಆಲ್ರೆಡಿ ಈ ಕಮೆಂಟ್ ಬಂದು ಒಂದು 15 ದಿವಸ ಏನೋ ಆಗಿರ್ಬೋದು. ನಾನ್ ನೋಡಿದ್ದು ಆ ಕಮೆಂಟ್ ಬಂದು ಒಂದು 4 ದಿವಸಕ್ಕೆ. ಓಕೆನಾ? ಆಲ್ರೆಡಿ ಇವ್ರು ಒಂದ್ಸಲಿ ಕಮೆಂಟ್ ಮಾಡಿ ನನ್ನ ಹತ್ರ ಉಗಿಸ್ಕೊಂಡಿದ್ರು. ಪದೇ ಪದೇ ನನ್ಗೆ ಟ್ರಿಗರ್ ಮಾಡ್ಬಿಟ್ರೆ ಕೆಟ್ಟದಾಗ ಮಾತಾಡ್ಬಿಡ್ತೀನಿ ನಾನು. ಹಂಗನ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕೆಟ್ಟದಾಗಿ ಪದ ಬಳಕೆ ಎಲ್ಲ ನಾನು ಮಾಡಲ್ಲ. ಬಟ್ ಹೆಂಗ್ ಹೇಳ್ಬೇಕೋ ಹಂಗ ಹೇಳ್ತೀನಿ. ಕೆಲವ್ರಿಗೂನು ಈ ಉತ್ತರಗಳು, ಪ್ರಶ್ನೆಗಳು ಏನೇ ಆಗಿರ್ಬೋದು ಎಲ್ಲ ಬೇಕು ಈ ಟೈಮ್ಗಳಲ್ಲಿ. ಅದಕ್ಕೆ ಹೇಳ್ತೀನಿ ತಗೊಳ್ಳಿ. ಇದ್ಯಾರೋ ಕುಶಾಲ್ ಕನ್ನಡ ಗೇಮ್ ಪ್ಲೇಸ್ ಅಂತೆ. ಹುಡ್ಗಿನೋ ಹುಡ್ಗನೋ ನನಗ್ ಗೊತ್ತಿಲ್ಲ. ಓಕೆನಾ? ನಾನ್ ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ದೆ. ತುಂಬಾ ನನಗ್ ನಾನೇ ಅಡ್ಗೆ ಮಾಡ್ಕೊಂಡು ಊಟ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಹಂಗೆ ಹಿಂಗೆ ಅಂತ ಏನೋ ಅನ್ಬಿಟ್ಟು ಹಾಕಿದೆ. ಇವಾಗ ನಮಗ್ ನಾವೇ ಮಾಡ್ಕೊಂಡು ತಿನ್ನೋದಿಕ್ಕೆ ಸ್ವಲ್ಪ ಸೋಂಬೇರ್ತನನೋ ಇಲ್ಲ ಕಷ್ಟನೋ ಮಕ್ಳು ಮರಿ ಇಟ್ಕೊಂಡು ಎಲ್ರಿಗೂ ಅದು ಗೊತ್ತಿರುತ್ತೆ, ಹೌಸ್ ವೈಫ್ ಎಲ್ಲ ಹೆಂಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಇವ್ರೊಬ್ರು ನಂದು ಒಂದಿರ್ಲಿ ಅಂತ ಅನ್ಬಿಟ್ಟು ಕಮೆಂಟ್ ಬೇರೆ ಏನಂತ, ಅದು ಒಂದು ಏನಾಗಿತ್ತು ಗೊತ್ತ? ಇದೇನು ಇನ್ಸಿಡೆಂಟು ಅಂತಂದ್ರೆ, ಏನ್ ವಿಡಿಯೋ ಅಂತಂದ್ರೆ, ಇದು ನನ್ ಮಗಳನ್ನ ಕರ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದೆ. ಅವಾಗ ಹಾಕಿದ್ದಿದ್ದು. ಅವಳೆಷ್ಟು ಅವ್ರ ಪಪ್ಪನ ನೆನ್ಪಿಸ್ಕೊತಾಳೆ. ಕೆಲವ್ರು ಕೇಳ್ತಾ ಇದ್ರಿ, ನಿಮ್ ಮಕ್ಳು ಪಪ್ಪನ ಕೇಳ್ತಾಳ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಅದಕ್ಕೆ ಅವಳಗ್ ಬಾಯಲ್ಲಿ ನಾನ್ ಬಲವಂತವಾಗಿ ಏನು ಹೇಳ್ಸಲ್ಲ, ನನ್ ನೆನ್ಪಿಸೋದೇ ಇಲ್ಲ. ಅವಳು ಫೋಟೋ ಎಲ್ಲ ನೋಡ್ತಾಳಲ್ಲ, ಆಟೋಮೆಟಿಕ್ ಅವ್ರ ಅಪ್ಪನ್ನ ನೋಡಿರೋದ್ರಿಂದ ಅವಳು ಕೇಳ್ತಾಳೆ ಅಲ್ವಾ. ಹಂಗಾಗಿ ಅವಳು ಮಾತಾಡ್ದಾಗ ನಾನು ಅವಾಗ ನಿಮ್ಗೆ ಹೇಳಿರೋಂಥದ್ದು ಲೈವ್ ಆಗಿ ಅವಳು ಏನ್ ಮಾತಾಡ್ತಾಳೆ ಅಂತ ನಿಮ್ಗೆ ತೋರ್ಸಿದೀನಿ, ಆಯ್ತಾ? ಅದ್ರಲ್ಲಿ ಯಾರು ನಮ್ಮನ್ನ ಒಂದ್ ಕಾಲ್ ಮಾಡಿ ವಿಚಾರ್ಸಲ್ಲ ಅಂತ ಅನ್ಬಿಟ್ಟು ನಾನು ಆಡ್ ಮಾಡಿದೀನಿ. ಅದಕ್ಕೆ ಇವ್ರು ಯಾರೋ ನಮ್ದು ಒಂದಿರ್ಲಿ ಅಂತ ಅನ್ಬಿಟ್ಟು ಕಮೆಂಟ್ ನೋಡಿ, ಫುಲ್ ಓದ್ತೀನಿ ಇವಾಗ. ಅವರ ಮಗನ ಕಳ್ಕೊಂಡಿರೋ ನೋವಲ್ಲಿರ್ತಾರೆ. ನೀವು ಅಲ್ಲೇ ಇರಿ ಅತ್ತೆ ಮಾವನ್ ಜೊತೆ, ಪಾಪ ಅವ್ರಿಗೆ
ಯಾರಿದ್ದಾರೆ, ನೀವು 2 ಇಯರ್ ಅಷ್ಟೇ ಅವ್ರ ಜೊತೆ ಇದ್ದೀರಾ, ಅವರು ಹೆತ್ತು ಹೊತ್ತು ಸಾಕಿ ಈಗ ಮಗ ಇಲ್ಲ ಅಂದ್ರೆ ಹೇಗೆ ಆಗುತ್ತೆ? ನೀವು ಅವರ ಪ್ರೀತಿ ಪಡಿಬೇಕು ಅಂದ್ರೆ ಅಲ್ಲೇ ಇರಿ. ಇದು ಆಗಲ್ಲ. ನೋವಿಟ್ಕೊಂಡು ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಎಷ್ಟು ನೋವು ಇರಲ್ಲ. ನೀವು ಬರೀ ನಿಮ್ ಮಕ್ಳು ಬಗ್ಗೆ ಮಾತ್ರ ಥಿಂಕ್ ಮಾಡ್ತೀರಾ ಅಂತ ಕಮೆಂಟ್ ಹೊಡೆದವ್ರಲ್ಲ ಇವರು. ನನ್ಗೆ ಇವನೋ ಮರ್ಯಾದೆ ಕೊಡಕ್ಕೂ ನನ್ಗೆ ಇಷ್ಟ ಅಲ್ಲ. ನನ್ನ ಮಕ್ಳ ಬಗ್ಗೆ ನಾನ್ ಥಿಂಕ್ ಮಾಡ್ದಿರಾ ಹಾದಿ ಬೀದಿಲ್ ಹೋಗೋರು ಇಲ್ಲ ಅಕ್ಕಪಕ್ಕ ಮನೆಯವ್ರು ಬಂದು ನಮ್ಗಿಟ್ಟ ಹಾಕ್ತಾರ ಇಲ್ಲ ಥಿಂಕ್ ಮಾಡ್ತಾರ? ನಾನೊಬ್ಳೇ ಇರೋದು ನನ್ ಮಕ್ಳಿಗೆ, ನಾನು 2 ಮಕ್ಳಿಗೆ ನಾನೇ ಇರೋದು. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ, ಕೆಲವೊಂದು ವಿಚಾರನ ನಾನು ಸೆಂಟ್ರಲ್ ಹೇಳಿದ್ದೆ ನಿಮ್ಗೆ ಆಯ್ತಾ. ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ. ನನ್ನ ಗಂಡ ಹೋಗಿದ್ದ ದಿವಸ ಬೇಡ, ಅವ್ರ ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಆಗಿದ್ದ ದಿವಸ 3-4 ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ರು. ಅವಾಗ ನನ್ ಕೈ ಹಿಡ್ಕೊಂಡು ನನಗ್ ಸಮಾಧಾನ ಮಾಡ್ಕೊಂಡು ದೇವಸ್ಥಾನಗಳನ್ನೆಲ್ಲ ಸುತ್ತಾಡ್ಸ್ಕೊಂಡು ಯಾರು ಅನ್ಕೊಂಡಿದ್ದೀರಾ? ನಮ್ಮ ಅಪ್ಪನ ಮನೆಯವರು. ಒಂದು ಕಾಲ್ ಮಾಡಿದ ತಕ್ಷಣ ಓಡೋಡಿ ಬಂದ್ರು. ನಮ್ಮ ಆಂಟಿ, ನಮ್ಮ ಅಂಕಲ್ಲು, ನನ್ನ ಕಸಿನ್ಸು, ನನ್ನ ಅಣ್ಣ, ನನ್ನ ತಮ್ಮ ಎಲ್ರೂ ಬಂದ್ರು. ನಾನು ಅವಾಗ ಪ್ರೆಗ್ನೆಂಟು, 4 ತಿಂಗಳು ಪ್ರೆಗ್ನೆಂಟು. ಯಾವ್ಯಾವ ದೇವಸ್ಥಾನ ಐತೆ ಎಲ್ಲಾ ಕಡೆ ಸುತ್ಸಿದ್ರು. ನಮ್ಮ ಮನೆ ದೇವ್ರು ಕರ್ಕೊಂಡು ಹೋದ್ರು. ಅವ್ರ ಕೆಲ್ಸ ಕಾರ್ಯ ಬಿಟ್ಟು ಬಂದ್ರು. ಏನಕ್ ಬಂದ್ರು? ನನ್ ಕಸಿನ್ ಡಾಕ್ಟ್ರು, ಅವಳು ಒಳಗಡೆ ಹೋಗಿ ಎಲ್ಲಾ ವಿಚಾರಿಸಿದ್ಲು. ಎಲ್ರು ಬಂದ್ ನನ್ ಕೈ ಹಿಡ್ಕೊಂಡ್ ಕುತ್ಕೊಂಡ್ರು ಆಯ್ತಾ. ಆಮೇಲೆ ಈ ವಿಷಯ, ಅವ್ರು ಹೋಗಿದ್ ವಿಷಯ ಗೊತ್ತಾಗಿದ ತಕ್ಷಣ ಅವ್ರನ್ನ ಅದ್ರ ಒಳಗಡೆ ಹಾಕೋವರ್ಗುನು ಎದೆ ಒಡ್ದೋಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ನಾನೇ ಅವ್ರ ಜೊತೆ ಹೋಗ್ಬಿಡ್ಬೇಕಿತ್ತು. ಆ ಸುಟ್ರಲ್ಲ ಅದ್ರೊಳಗಡೆ ಹೋಗ್ಬಿಡ್ಬೇಕಿತ್ತು. ಅಲ್ಲೇ ನನ್ ಕುಸಿದ್ ಬಿದ್ದಾಗ ನನ್ನ ಎತ್ತಿಡ್ದವ್ರು ನಮ್ಮ ಆಂಟಿ, ನಮ್ಮ ಮನೆಯವರು, ನನ್ನ ತಂಗಿ, ನಮ್ಮಮ್ಮ, ನಮ್ಮಮ್ಮ ಅಲ್ಲೇ ಸ್ಮಶಾನದಲ್ಲಿ ನಿಂತ್ಕೊಂಡು ಹೇಳಿದ್ರು ನನ್ ಮಕ್ಳಿಗೆ, ನಾವಿದೀವಿ ಬಾರಮ್ಮ ನೋಡ್ಕೋತೀವಿ ಅಂತ. ಯಾರೊಬ್ರು ನಮ್ಮನ್ನ ಬಂದ್ ಎತ್ತಿಲ್ಲ ಅವತ್ತು. ಬಂದವರೆಲ್ಲ ನಮ್ಮ ಅಪ್ಪನ ಕಡೆಯವರು, ನಮ್ಮ ಅಮ್ಮನ ಕಡೆಯವರು, ನನ್ ಮಗಳನ್ನ ಎತ್ಕೊಳಕ್ಕೆ. ಈ ಮಾತನ್ನ ನಾನು ಹೇಳ್ಬೇಕಿತ್ತು. ಯಾರೊಬ್ರು ನಮ್ಮನ್ ಬರ್ಲಿಲ್ಲ ಅವತ್ತು. ನಾವಿದೀವಿ ಅಂತ ಹೇಳ್ದವ್ರು ನಮ್ಮಪ್ಪ, ನಮ್ಮಮ್ಮ, ನನ್ ತಂಗಿ, ನಮ್ಮ ಅಪ್ಪನ ಮನೆಯವರು. ಇವತ್ತಿನವರೆಗೂ, ನಾನು ಹುಟ್ಟದಾಗಿಂದ ಇವತ್ತಿನವರೆಗೂ ಎಲ್ಲಾ ಒಂದು ಏರಿಳಿತದಲ್ಲಿ ನನ್ ಜೊತೆ ಇರೋರೆಲ್ಲ ನನ್ನ ಫ್ಯಾಮಿಲಿ. ನನ್ ಸೋ ಪ್ರೌಡ್ ಆಫ್ ಮೈ ಫ್ಯಾಮಿಲಿ, ಎಸ್ಪೆಷಲಿ ನಮ್ಮ ಅಪ್ಪ ಕಡೆ ಫ್ಯಾಮಿಲಿ. ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಗ್ರೇಟ್ಫುಲ್ ಟು ದೆಮ್. ನಾನು ಸಾಯೋವರೆಗೂ ಅವ್ರಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಆಯ್ತಾ. ಯಾರು ನಮ್ಗೆ ಹುಡುಗನ್ ತೋರ್ಸುದ್ರೋ ಅವ್ರು ಇವತ್ತಿನವರೆಗೂ ನೀನ್ ಹೆಂಗಿದ್ಯಾ ಅಂತ ಒಂದ್ ಫೋನ್ ಮಾಡಿಲ್ಲ. ನಮ್ಮಮ್ಮ ಹೋದಾಗ್ಲೂ ಮಾಡಿಲ್ಲ, ನನ್ ಗಂಡ ಹೋದಾಗ್ಲೂ ಒಂದ್ ಸಮಾಧಾನ ಮಾಡಿಲ್ಲ ನನ್ಗೆ. ಬೇರೆ ಯಾರು ಅಲ್ಲ ತೋರ್ಸ್ತವ್ರು. ವಿಡಿಯೋ ಅವರು ನೋಡ್ತಾರೆ. ಒಂದ್ ದಿವಸಕ್ಕಾದ್ರೂ ಹೆಂಗಿದ್ಯಮ್ಮ, ಹಿಂಗೆಲ್ಲ ಆಗೋಯ್ತು. ಮಾಡೋದು ಇಲ್ಲ, ಚಾನ್ಸೇ ಇಲ್ಲ. ಗೊತ್ತಾಗಿರೋದು ಆಲ್ರೆಡಿ ಆಯ್ತಾ. ಆಮೇಲೆ ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂತನಾ, ಅವ್ರ ಮಗನ್ ಕಳ್ಕೊಂಡಿರೋ ನೋವಲ್ಲಿ ಇರ್ತಾರೆ. ನೀವ್ ಅಲ್ಲೇ ಇರಿ, ಅವ್ರ ಪ್ರೀತಿ ಗಳಿಸ್ಕೊಳ್ಳಿ. ಇಲ್ಲಿ ಪ್ರೀತಿ ಗಳಿಸ್ಕೊಳ್ಳೋದೆಲ್ಲ ಏನೂ ಇಲ್ಲ ಇಲ್ಲಿ ಆಯ್ತಾ. ನಾನ್ ಏನು ಅಂತ ನಮ್ಮ ಅತ್ತೆ ಮಾವಂಗ್ ತುಂಬಾ ಚೆನ್ನಾಗ್ ಗೊತ್ತು ಆಯ್ತಾ. ನಾನೇನು ಅಂತ ಅವ್ರಿಗೆ ಗೊತ್ತು, ಅವ್ರೇನು ಅಂತ ನನಗ್ ಗೊತ್ತು. ಅಷ್ಟೇ ಸಾಕು. ನಾನು ಇಡೀ ಜಗತ್ತಕ್ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ನಾವು ನಾವಾಗೇ ಇರ್ತೀವಿ. ನಾನಿಲ್ಲಿ ಯಾರನ್ನೂ ನನ್ನ ಇನ್ಲಾಸ್ ನ ಬ್ಲೇಮ್ ಮಾಡ್ತಾ ಇಲ್ಲ ಆಯ್ತಾ. ಇವಾಗ ನಾವಾಗಿರೋವಾಗ ಹೇಳ್ಕೆ ಮಾತುಗಳು ಬಂದ್ಬಿಡುತ್ತೆ ನೋಡಿ. ಚುಚ್ಚಿಕ್ ಕೊಡೋದು, ಹಾಕೊಡೋದು, ಆ ತರ ಎಲ್ಲ ಬಂದಾಗ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದೇ ಆಗಿದ್ದು, ಅದೇ ಆಗೋದು ಎಲ್ಲಾರ ಮನೇಲೂ ಇದಾಗತ್ತೆ. ಏನಕ್ಕೆ ಗೊತ್ತಾ, ಇವಾಗ ಹೇಳ್ಬೇಕು ನಾನು ಅದನ್ನ. ನನ್ನ ಗಂಡ ಹೋಗಿದ್ದು 3 ದಿವಸಕ್ಕೆ ಯಾವಳ ಕಂತ್ರಿ ನಮ್ಮ ಅತ್ತೆ ಮೊಬೈಲ್ಗೆ ವಾಟ್ಸಪ್ಗೆ ಏನಂತ ಕಳ್ಸೋಳೆ ಗೊತ್ತಾ, ಆಸ್ತಿ ವಿಚಾರ ಕಳ್ಸೋಳೆ ನಮ್ಮ ಅತ್ತೆ ಮೊಬೈಲ್ಗೆ. ಆ ಕಂತ್ರಿನೂ ನೋಡ್ತಾ ಇರ್ತಾಳೆ ವಿಡಿಯೋನ. ನಮ್ಮ ಅತ್ತೆಗ ಅದನ್ನ ನಾನು ನೇರವಾಗೆ ಹೇಳಿದೀನಿ, ಇವಳು ಹಿಂಗ್ ಮಾಡೋಳೆ ಕರೆಕ್ಟಾ. ನಾನು ಅವತ್ ನೋಡ್ದೆ. ನಮ್ಮ ಅತ್ತೆದು ಆಂಡ್ರಾಯ್ಡ್ ಮೊಬೈಲು, ನಾನು ಆರಾಮಾಗಿ ನಮ್ಮ ಅತ್ತೆ ಮೊಬೈಲ್ ಎಲ್ಲ ನಾನು ಯೂಸ್ ಮಾಡ್ತೀನಿ.
ಇವತ್ತಿಗೂ ನಾನು ಯೂಸ್ ಮಾಡ್ತೀನಿ ಅವ್ರ ಮೊಬೈಲ್ನ. ಬಟ್ ಅವ್ರು ಇವಾಗ ಮಕ್ಕಳು ಎಲ್ಲ ಎತ್ಕೋತಾರೆ ಅಂತ ಅನ್ಬಿಟ್ಟು ಎತ್ತಿಡ್ತಾರೆ ಮೊಬೈಲ್. ಅವಾಗೆಲ್ಲ ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡೋದೆಲ್ಲ ಮತ್ತೆ ನೆಟ್ ಹಾಕೊಳ್ಳೋದೆಲ್ಲ ಅವ್ರ ಮೊಬೈಲ್ ಎಲ್ಲ ಯೂಸ್ ಮಾಡ್ತಿದ್ದೀನಿ. ಅಷ್ಟು ಲೀನಿಯನ್ಸ್ ಇತ್ತು ನನ್ಗೆ. ಇವಾಗ್ಲೂ ಲೀನಿಯನ್ಸ್ ಇದೆ ನನ್ಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವತ್ತು ಹಾಲು ತುಪ್ಪನೇ ಕಂಪ್ಲೀಟ್ ಆಗಿಲ್ಲ, ಆಸ್ತಿ ವಿಚಾರನ ನಮ್ಮ ಅತ್ತೆ ತಲೆಗ್ ತುಂಬಿ ಪಿನ್ ಹೊಡೆದವಳಳ ಆ ಕಂತ್ರಿ ಬೇರೆ ಯಾರು ಅಲ್ಲ, ಅವ್ರ ಸೈಡ್ ಅವ್ರೆ. ಯಾರು ಹೇಳಿ? ಅವ್ರ ಸೈಡ್ ಅವ್ರೆ. ಇವ್ರಿಗೆ ಮಗ ಹೋಗಿರೋ ಮನೇಲಿ ಮಗ ಹೋಗಿರೋ ಚಿಂತೆಗಿಂತ ಆಸ್ತಿ ಯಾವಳ ಹೇಳ್ಕೊಟ್ಲಲ್ಲ. ಕಣ್ಣಾರೆ ನೋಡಿದೀನಿ ಗುರು ನಾನು ಅದನ್ನ. ನನ್ನ ಹತ್ರ ಪ್ರೂಫ್ಗಳೆಲ್ಲ ಐತೆ. ಯಾರ್ ಏನ್ ಹೇಳಿದ್ರು, ಯಾರ್ ಏನ್ ಮಟ್ಟಿದ್ರು ಅಂತ ಹೇಳಿ. ನಿಮ್ ಮನೆಗಳಲ್ಲೂ ಸಾವಾಗುತ್ತೆ ಕಣ್ರೆ. ವಯಸ್ಸಾಗೈತೆ ಆ ಯಮ್ಮಂಗ 60-65+ ಆಗೈತೆ. ಹೆಣ್ಮಗ್ಳವಳೆ, ಮೊಮ್ಮಗಳವಳೆ. ನಾಳೆ ಅವ್ರಿಗೂ ಇದೇ ಗತಿ ಬರುತ್ತಲ್ಲ. ಹೋಗ್ ಹಾಕೋ, ಅವ್ರಿಗೂ ಹೋಗಿ ಹೇಳೋಗು ಹಂಗೇನೆ. ನಂಗ್ ಹಿಂದೆಗಡೆ ನನ್ ಗಂಡನ್ ಫೋಟೋ ಐತೆ. ಮಾನ ಮರ್ಯಾದೆ ಇರ್ಬೇಕು ನಿಮ್ಗಳಿಗೆಲ್ಲ. ಹೆಂಗೋಳೆ ಇವಳು ಅಂತ ವಿಚಾರ್ಸೋದ್ ಬಿಟ್ಬಿಟ್ಟು ಆಮೇಲೆ ಇನ್ನೊಂದು, ಹಾಲು ತುಪ್ಪದ ದಿಸ ಯಾರ್ದೋ ಮನೆಗೆ ಹೋಗಿ ಆಸ್ತಿ ವಿಚಾರಗಳು ಮಾತಾಡೋದು. ಎಷ್ಟೈತೆ, ಯಾರ್ಗ್ ಎಷ್ಟೋಗುತ್ತೆ, ಇವ್ರಿಗೆ ಎಷ್ಟೋಗುತ್ತೆ, ಎಲ್ಲ ಇವಳೆ ತಿನ್ಬಿಡ್ತಾಳ, ಇವಳೆ ಮಟ್ಬಿಡ್ತಾಳ, ನಮಗ್ ಬರಲ್ವಾ? ಅಯ್ಯೋ ಥೂ, ನಿಮ್ಗಳ ಮಾನ ಮರ್ಯಾದೆ ಇರ್ಬೇಕು ನಿಮ್ಗೆ. ಮನೇಲಿ ಮಗ ಸತ್ತವನೆ, ಇಲ್ಲ ಮನೇಲಿ ಯಾರೋ ಸತ್ತಿರ್ತಾರೆ, ಹೋಗ್ಬಿಟ್ಟು ಸಾವಿನ ಮನೆಗೆ ಹೋಗ್ಬಿಟ್ಟು ಆಸ್ತಿ ವಿಚಾರ ಮಾತಾಡ್ತಿರಲ್ಲ. ನಮ್ಮಮ್ಮ ಸತ್ತಿದ್ದು ಅಲ್ಲಿ ಆ ಕಡೆ, ಹಂಗಾದ್ರೆ ಇಲ್ಲಿ ನಮ್ಗೆ ಈ ತರ ನೋವು. ನನ್ ಗಂಡ ಹೋದಾಗಿಂದ ನಾನು ಒಂದೊಂದು ಅನ್ಭವಿಸಿಲ್ಲ ನಾನು. ಅದನ್ನ ಎಲ್ಲಾನು ವಿಡಿಯೋದಲ್ಲಿ ಮಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ, ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಎಲ್ಲಾರ ಮನೇಲಿ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ನಮ್ಮಮ್ಮ ಹೋಗಿದ್ 25 ದಿವಸಕ್ಕೆ ಅವ್ರ ಹೆಸರುಗಳು ಹೇಳಕ್ಕೂ ಅಸಹ್ಯ ನನ್ಗೆ. ಬಂದಿ ಅವ್ರಿಗೆ ಏನ್ ಬೇಕೋ ಕೆಲ್ಸ ಸಾಧಿಸ್ಕೊಂಡ್ರು, ಹೋದ್ರು. ಅದೇನೋ ಅಂತಾರಲ್ಲ, ಅಂತವ್ರೇ ಹಂಗಿರ್ಬೇಕಾದ್ರೆ ಇವತ್ತು ನಾನು ಇಷ್ಟೆಲ್ಲ ಕಷ್ಟ ಏನಕ್ ಪಡ್ತಾ ಇದೀನಿ? ನಮ್ಮಪ್ಪ ಇವತ್ಗೂ ಬೈತಾರೆ, ಸೀರಾ ಬಿಸ್ನೆಸ್ ಏನಕ್ ಮಾಡ್ತಾ ಇದೀಯ ನೀನು? ಏನಕ್ಕಮ್ಮ? ಯಾರಮ್ಮ ಹೇಳಿದ್ ನಿನಗ್ ಮಾಡಕ್ಕೆ? ನಾನ್ ಹೇಳದ್ನಾ? ನಾನಿಲ್ವಾ? ಏನಕ್ ಮಾಡ್ಬೇಕು ಇಷ್ಟೆಲ್ಲಾ ಕಷ್ಟ? ನೀನ್ ಏನಕ್ ಪಡ್ಬೇಕು? ಇವತ್ತು ಓಪನ್ ಆಗಿ ಹೇಳ್ತಾ ಇದೀನಿ ಕೇಳ್ರಿ. ನಾನು ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕುತ್ಕೊಂಡ್ರುನು ನಾನು ನನ್ನ ಮಕ್ಳು ಇಡೀ ಜೀವನ ತಿನ್ಬೋದು. ನಮ್ಮ ಅಪ್ಪಂದು ಐತೆ, ನನ್ ಗಂಡಂದು ಐತೆ. ಬೇಡ ಬಿಟ್ಟಾಕ್ರಿ, ನಮ್ಮ ಅಪ್ಪನ್ ಬಿಟ್ಟಾಕ್ಬಿಡ್ರಿ. ನಮ್ಮ ಅಪ್ಪನ್ ಬೇಡ ನನ್ಗೆ, ಆಯ್ತಾ? ನನ್ ಗಂಡಂದ್ ಐತೆ. ನಮ್ಮ ಅತ್ತೆ ಮಾವ ಇರೋವರೆಗೂ ಅವ್ರು ತಿನ್ಬೇಕು, ಅವ್ರು ತಿನ್ಲೇಬೇಕು ಅಂತಾನೆ ನಾನ್ ಸುಮ್ನೆ ಇರೋದು, ಆಯ್ತಾ? ಏನಕ್ಕೆ ಅಂತಂದ್ರೆ ನಮ್ಮ ಅತ್ತೆ ಕಷ್ಟಪಟ್ಟವ್ರೆ. 35 ವರ್ಷ ಅವ್ರುನು ತುಂಬಿದ್ದು ಸಂಸಾರದಲ್ಲಿ ಅವರು ಕಷ್ಟಪಟ್ಟವ್ರೆ, ಆಯ್ತಾ? ನಾನ್ ಯಾವತ್ತೂನು ನನ್ ಗಂಡ ಹೋದ್ಮೇಲೆ ನಂಗೆ ಆಸ್ತಿ ಬೇಕು, ನಂಗೆ ಬಾಡ್ಗೆದು ಇದ್ ಬೇಕು, ಅದ್ ಬೇಕು, ನಾನ್ ಯಾವತ್ತೂ ಬಾಯ್ಬಿಟ್ಟು ಕೇಳ್ದವಳೆ ಅಲ್ಲ ನಾನು. ಅವ್ರಿಗೆ ಗೊತ್ತು ನಾನು ಏನು ಅಂತ, ನನಗ್ ಗೊತ್ತು ಅವ್ರೇನು ಅಂತ, ಆಯ್ತಾ? ಅವ್ರು ಇರೋವರ್ಗು ಅವ್ರು ತಿನ್ಕೊಂಡಿರ್ಲಿ ಬಿಡಿ. ನಾನು ಓದಿದೀನಿ, ನಾನು ಕಷ್ಟ ಪಡ್ತೀನಿ, ಆಯ್ತಾ? ಅವ್ರು ಹೋದ್ಮೇಲೆ ಇನ್ಯಾರ್ಗೆ? ನನ್ ಮಕ್ಳೇ ತಿನ್ನೋದದು. ಇನ್ನೇನ್ ನಾನ್ ತಗೊಂಡೋಗೋದನ್ನ ಶೋಕಿ ಮಾಡಕ್ ಆಗುತ್ತಾ? ಶೋಕಿ ಮಾಡೋ ವಯಸ್ಸೆಲ್ಲ ಹೋಯ್ತು. ಇವಾಗ ಏನಿದ್ರು ನಾನ್ ನನ್ ಮಕ್ಳಿಗೆ ಸೆಕ್ಯೂರ್ ಮಾಡ್ಬೇಕು ಲೈಫ್ನ ಅನ್ನೋದು ಒಂದ್ ತಲೆಯಲ್ಲಿ ಇದೆ ಬಿಟ್ರೆ ಬೇರೆ ಇನ್ನೇನು ಇಲ್ಲ ನನ್ ತಲೆಯಲ್ಲಿ. ಆಯ್ತು, ಇನ್ನೇನಿರುತ್ತೆ ನನಗೆ? ನನ್ಗೇನಾರು ಆಚೆ ಈಚೆ ಎಲ್ಲ ಓಡಾಡ್ತೀನ, ದುಡ್ಡು ಖರ್ಚು ಮಾಡ್ತೀನ, ದುಡ್ಡು ಏನೇ ಖರ್ಚು ಮಾಡಿದ್ರು ಮಕ್ಳಿಗೆ ಖರ್ಚು ಮಾಡೋದು ನಾನು. ಇಷ್ಟೆಲ್ಲ ಏನಕ್ಕೆ ನಾನು ಕಷ್ಟ ಬೀಳ್ತಾ ಇದ್ದೀನಿ ಅಂತಂದ್ರೆ, ನಿಜಕ್ಕೂ ನಾಳೆ ದಿವಸ ನನ್ನ ಮಗ ಆಗ್ಲಿ ನನ್ನ ಮಗಳಾಗ್ಲಿ ನನ್ಗೆ ಪ್ರಶ್ನೆ ಮಾಡ್ಕೊಡ್ದು, ಏಯ್ ನೀನ್ ಏನೇ ಮಾಡಿದ್ಯಾ, ಏನ್ ಮಾಡಿದ್ಯಾ ನೀನು? ನಮ್ಮ ಅಪ್ಪಂದಿತ್ತು ನೀನ್ ಮಾಡ್ದೆ, ನಮ್ಮ ತಾತಂದಿತ್ತು ನೀನ್ ಮಾಡ್ದೆ ಅಂತ ಅವ್ರಿಬ್ರು ಬಾಯಲ್ಲೂ ಬರಬಾರ್ದು. ನನ್ನ ಮಕ್ಳಿಗೆ ನನ್ ಕೈಲಿ ಏನಾಗುತ್ತೋ ಅದನ್ನ ನಾನ್ ಸಾಯೋದ್ರೊಳಗಡೆ ಅವ್ರ ಲೈಫ್ ಸೆಕ್ಯೂರ್ ಮಾಡ್ಬೇಕು. ಏನ್ ಕಮ್ಮಿ ಐತೆ ನನ್ಗೆ? ಏನು ಕಮ್ಮಿ ಇಲ್ಲ ನನ್ ಜೀವನದಲ್ಲಿ. ಅವ್ರಿಬ್ರು ಇಲ್ಲ, ನಮ್ಮಮ್ಮ ಇಲ್ಲ, ನನ್ ಗಂಡ ಇಲ್ಲ, ಇನ್ನೇನಕ್ಕೂ ಕಮ್ಮಿ ಇಲ್ಲ ನನ್ಗೆ. ಬಟ್ ಆದ್ರೂ ನನ್ ತಲೆ ಒಂಚೂರು ಸರ್ ಮಾಡ್ಕೊಳ್ಳೋಣ, ಸ್ವಲ್ಪ ಬ್ಯುಸಿಯಾಗಿ ಇಟ್ಕೊಳ್ಳೋಣ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ. ಬಿಸ್ನೆಸ್ ನನಗ್ ಕೈ ಹಿಡ್ದೈತೆ. ಸ್ವಲ್ಪ 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 ಮಕ್ಳು ದೊಡ್ಡವ್ರು ಆಗ್ತಾ 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 ನಾನು ಅದನ್ನ ಗ್ರೋ ಮಾಡ್ಕೊಂಡು ಹೋಗ್ತೀನಿ. ಏನ್ ಹರಿಬರಿ ಇಲ್ಲ, ನಾಳೆನೆ ನಾನು ಕೋಟಿ ಸಂಪಾದನೆ ಮಾಡ್ಬೇಕು ಅನ್ನೋದು ಏನು ಇಲ್ಲ ನನ್ಗೆ. ನಂದು ಸ್ಯಾರಿದು ಪ್ರೈಸಸ್ ಎಲ್ಲ ನೀವು ಕಂಪೇರ್ ಮಾಡಬಹುದು. ತುಂಬಾ ಪ್ರೀಮಿಯಂ ಕ್ವಾಲಿಟಿಲಿ ಇರುತ್ತೆ, ತುಂಬಾ ಅಫೋರ್ಡಬಲ್ ಆಗಿರುತ್ತೆ. ಬೇರೆಯವ್ರ ಪೇಜಲ್ಲಿ ನೀವು ಹೋಗಿ ನೋಡ್ಬೋದು, ಅದೇ ಸ್ಯಾರೀಸು 2000 ಇರುತ್ತೆ, 2500 ಇರುತ್ತೆ. ಬಟ್ ನಾನು ಅಷ್ಟಕ್ ಮಾಡಲ್ಲ.
ವಿತೌಟ್ ಏನು ಪ್ರಾಫಿಟ್ ಇಂದಂಗೂ ಕೊಟ್ಟಿದ್ದೀನಿ ನಾನು. ಎಷ್ಟಕ್ಕೆ ತಂದಿದ್ದೀನೋ ಅಷ್ಟಕ್ಕೆ ಕೊಟ್ಟಿದ್ದೀನಿ ನಾನು. ಈ ತರ ನಾನ್ ಮಾಡ್ತಾ ಇರೋದು. ಅದ್ರಲ್ಲಿ ಸ್ಯಾರಿ ಬಿಸ್ನೆಸ್ ಅಲ್ಲಿ ತಂದಿದ್ 1,000 ರೂಪಾಯಿಗೆ ಅಂತಂದ್ರೆ ಅದಕ್ಕೆ ಡಬಲ್ ಇಟ್ಕೊಂಡ್ ಮಾಡ್ತಾರೆ. ಅಂದ್ರೆ ನಾವ್ 10,000 ರೂಪಾಯಿ ಬಂಡವಾಳ ಹಾಕಿದೀವಿ ಅಂತಂದ್ರೆ 20,000 ರೂಪಾಯಿ ಬರ್ಬೇಕು. ಬಟ್ ನಾನ್ ಆತರ ಮಾಡ್ತಾ ಇಲ್ಲ. ಆತರ ಮಾಡಕ್ ನಾನು ನಿಂತ್ಕೊಂಡ್ರೆ ಇನ್ 1 ತಿಂಗಳಲ್ಲಿ ನಾನು ಮನೆ ಮುಂದೆ ಕಾರ್ ತಗೊಂಡ್ಬಂದ್ ನಿಲ್ಲಿಸ್ತೀನಿ. ಏನ್ ಮೈಂಡ್ ಸೆಟ್ ಗಳಲ್ಲಿ ಮಾತಾಡ್ತೀರಾ ನೀವು? ನನ್ ಕಷ್ಟ ಬೀಳ್ತಾ ಇರೋದು ನೋಡ್ತಾನೆ ಅವ್ರೆ ಕೆಲವರು, ಆದ್ರೂ ಮಾತಾಡ್ತಾರೆ. ಬರೀ ಮಕ್ಳು ಬಗ್ಗೆ. ಗುರು, ನನ್ ಮಕ್ಳು ಬಗ್ಗೆ ನಾನೇ ಥಿಂಕ್ ಮಾಡ್ಬೇಕು. ಇನ್ಯಾರು ಥಿಂಕ್ ಮಾಡಕ್ ಸಾಧ್ಯನೇ ಇಲ್ಲ. ಅದ್ ಬಿಟ್ರೆ ನಮ್ಮ ಅಪ್ಪ ಮಾಡ್ತಾರ ಅಷ್ಟೇ, ಇನ್ಯಾರು ಮಾಡ್ತಾರೆ? ಹೌದು, ಅವ್ರ ಹೊತ್ತು ಎತ್ತು ಸಾಕವ್ರೆ, ಅವ್ರಿಗೂ ನೋವು ಇರುತ್ತೆ. ನಾನು ಇಲ್ಲ ಅಂತ ಹೇಳಿದ್ನ, ಅವ್ರಿಗೂ 35 ವರ್ಷದ ಮಗ. ಹಂಗನ್ಬಿಟ್ಟು ನೀವ್ ಟೂ ಇಯರ್ಸ್ ಅಷ್ಟೇ ಅವ್ರ ಜೊತೆ ಇರೋದು. ಏನಂತ ಹೇಳ್ತಾ ಇದೀಯ? 2 ಇಯರ್ಸ್ ಮಾತ್ರ ಜೊತೆಗಿದ್ಬಿಟ್ರೆ ಆಯ್ತು, ನಾಳೆ ದಿವಸ ನಿಮ್ಗೂ ಮಕ್ಳು ಮರಿ ಇಲ್ಲ ಆಗಿರುತ್ತೋ ಏನೋ. ಯಾವ ರೀತಿ ಕಮೆಂಟ್ ಹೊಡಿತಾ ಇದ್ದೀರಾ ನೀವು? 2 ಇಯರ್ಸ್ ಅಷ್ಟೇ ಜೊತೆಗಿದ್ದಿದ್ದ? 2 ಇಯರ್ಸ್ ಜೊತೆಗಿದ್ರೆ ಏನು ಇರ್ಬಾರ್ದಾ ನಮ್ಗೆ? ಮತ್ತೆ ಅವ್ರದನ್ನ ಉಳ್ಸ್ಕೊಂಡ್ ಬೆಳ್ಸ್ಕೊಂಡ್ ಹೋಗ್ತಾ ಇದೀನಲ್ಲ ಹಂಗೇನೆ. ನಾನು ಅಂತೋಳ್ ಇಂತೋಳ್ ಆಗಿದ್ದಿದ್ರೆ ನನ್ ಗಂಡನ್ ಮನೆ ಕಡೆನೂ ನನ್ಗೆ ಯಾರು ಮಾತಾಡ್ಸ್ತಾ ಇರಲಿಲ್ಲ, ಇಲ್ಲೂನು ಯಾರು ಮಾತಾಡ್ಸ್ತಾ ಇರಲಿಲ್ಲ. ಕರೆಕ್ಟ್ ಆಗಿರೋದ್ರಿಂದ ನಾನು ಎಲ್ಲಾ ಕಡೆನೂ ಹಂಗೆ ಉಳಿಸ್ಕೊಂಡ್ ಹೋಗ್ತಾ ಇದೀನಿ. ಮಾತಾಡಕ್ ಎಷ್ಟೊತ್ತು ಮಾತಾಡ್ಬಿಡ್ಬೋದು. ಬಟ್ ಇವಾಗ ಸ್ವಲ್ಪ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲಾರನು ಹಾಕೊಂಡ್ ರುಬ್ಬಿರೋದ್ರಿಂದ, ನಾನು ಡೈರೆಕ್ಟ್ ಆಗಿ ಹೇಳ್ದೆ ಇದ್ರು ಇಂಡೈರೆಕ್ಟ್ ಆಗಿ ಅವ್ರಿಗೆ ಮುಟ್ಟೋ ತರ ಹೇಳಿರೋದ್ರಿಂದ ಯಾರು ಬಂದು ಪಿನ್ ಹೊಡಿಯೋ ಕೆಲ್ಸ ಆಗ್ಲಿ ತಂದಾಕೋ ಕೆಲ್ಸ ಆಗ್ಲಿ ಮಾಡೋದು ಸ್ಟಾಪ್ ಮಾಡಿದಾರೆ. ಹಂಗಾಗಿ ಎಲ್ರು ಹೆಂಗಿರ್ಬೇಕೋ ಹಂಗೆ ಇದಾರೆ. ಇನ್ನು ಏನಾರು ಬಾಲ ಬಿಚ್ತು ಇಲ್ಲ ಬಿಚ್ತೀರಾ ಅಂತ ನನ್ಗೇನಾರು ಸ್ವಲ್ಪ ಗೊತ್ತಾಯ್ತು ಅಂತಾರೆ ಸ್ಟಾರ್ಟ್ ಮಾಡ್ಕೊಂತೀನಿ. ಇಲ್ಲ, ನಾನು ಇನ್ಲಾಸ್ ಜೊತೆ ನಾನು ಆರಾಮಾಗಿದ್ದೀನಿ. ನಾನು ಮನೆಗೆ ಹೋಗ್ತೀನಿ ಬರ್ತೀನಿ ಆರಾಮಾಗಿದ್ದೀನಿ. ಇವಾಗ ತುಂಬಾ ಸಲ ಹೇಳಿದೀನಿ, ನಂಗೆ ಪದೇ ಪದೇ ಹೇಳಕ್ಕೆ ನನ್ಗೆ ಇಷ್ಟ ಆಗಲ್ಲ. ನಮ್ಮಮ್ಮ ಇದ್ದಿದ್ರೆ ನಾನು ಖಂಡಿತ ಅಲ್ಲೇ ಇರ್ತಿದ್ದೆ. ನಾನು ಅಪ್ಪನ್ ಯಾರು ನೋಡ್ಕೊಂತಾರೆ? ಆ ವಯಸ್ಸಾಗಿರೋರ್ನ ಯಾರು ನೋಡ್ಕೊಂತಾರೆ? ಆ ಒಂದು ಕಾರಣಕ್ಕೆ ನಾನು ಅಲ್ಗೂ ಇಲ್ಗೂ ಓಡಾಡ್ತಿದೀನಿ. ಇದೇ ಒಂದ್ ಸಿಚುವೇಶನ್ ಅಲ್ಲಿ ನಮ್ಮಮ್ಮ ಫಸ್ಟ್ ಹೋಗಿ ನನ್ ಗಂಡ ಇದ್ದಿದ್ರೆ ನನ್ ಗಂಡನ ಮನೇಲಿ ನಾನು ಆಬ್ವಿಯಸ್ ಆಗಿ ನಾನು ಇದ್ದೇ ಇರ್ತಿದ್ದೆ. ಆದ್ರೆ ನನ್ ಗಂಡ ನಮ್ಮ ಅಪ್ಪನ್ ಒಂಟಿಯಾಗಂತೂ ಬಿಡ್ತಾ ಇರ್ಲಿಲ್ಲ, ಅದಂತೂ ಪಕ್ಕ. 3 ವರ್ಷ ಅವರು ಇದ್ದಿದ್ದು. ಬಟ್ ಆದ್ರೂನು ಅಷ್ಟು ಒಳ್ಳೆ ಹುಡುಗ ಅಂತ ಹೆಸರು ಮಾಡೋರು ನನ್ ಗಂಡ. ಇವತ್ತು ಮನೆ ಬಾಕ್ಲಿಗ್ ಬಂದ್ ಯಾರು ಅವ್ರ ಬಗ್ಗೆ ಏನು ಮಾತಾಡಲ್ಲ. ಅದಕ್ಕೆ ನನ್ಗ ಆ ಅಪ್ಪನ್ ಮದ್ವೆ ಆಗಿರೋದು ತುಂಬಾ ಹೆಮ್ಮೆ ನನಗೆ. ಆಯ್ತಾ? ಯಾರಿಗಿರಲ್ಲ ನೋವು? ಎಲ್ರಿಗೂ ಇದೆ. ಇವತ್ತಿಗೂ 2 ವರ್ಷ 2.5 ವರ್ಷ ಆಗ್ತಾ ಬರ್ತಾ ಇದ್ರುನು ದೀಪು, ಮೈಲಾರಿ ದೀಪು ಅಂತಂದ್ರೆ ಅವ್ನ ಇಲ್ಲೇ ಎಲ್ಲೋ ಹೋಗೋನೆ ಬರ್ತಾನೆ ಅನ್ನೋ ತರ ಫೀಲ್ ಅಲ್ಲ ಅವ್ರೆ. ಬಟ್ ಹೇಳ್ತಾ ಇಲ್ವಾ, ಇವಾಗ ನಾನೇನೆ 3 ವರ್ಷ ಆಗಿ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಬಿಟ್ಟೋಗಿರೋ 2 ಮಕ್ಳು 50 ವರ್ಷ ಸಾಕ್ಬೇಕು. ನಾನು 50 ವರ್ಷ ಸಾಕ್ಬೇಕು. ನನಗೆ ಎಷ್ಟು ತಲೆ ಜವಾಬ್ದಾರಿ ಐತೆ, ಎಷ್ಟು ಇದಿದೆ. ನಾನು ಕಾಲಾಡ್ಸ್ಕೊಂಡ್ ಕುತ್ಕೊಂಬೋದಲ್ಲ ಇಲ್ಲಿ. ತಿನ್ಕೊಂಡ್ ಉಣ್ಕೊಂಡ್ ನಾನೇನ್ ಇಲ್ಲಿ ಊದ್ಕೊಂಡಿದ್ದೀನ? ದಪ್ಪ ಆಗಿದ್ದೀನ? ನಾನು ಆರೋಗ್ಯ ಹಾಳು ಮಾಡ್ಕೊಂಡಿದೀನಿ. ನಾನು ಹೇಳೋರ್ಗೇನ್ ಹೇಳ್ತಾರೆ ಹಂಗನ್ಬಿಟ್ಟು ಇವ್ರನೇ ಇನ್ನೊಂದ್ ಕಮೆಂಟ್, ಅತ್ತೆ ಮಾವ ಮಾಡಿರೋ ಆಸ್ತಿ ಬೇಕು, ಆದ್ರೆ ಕೊನೆವರೆಗೂ ಅವ್ರ ಜೊತೆ ಇದ್ದು ಅವ್ರ ಕಷ್ಟ ಸುಖ ಮಾತ್ರ ಕೇಳ್ಬೇಡಿ. ಅದು ಮಾತ್ರ ಆಗಲ್ಲ, ಸ್ಕೂಲ್ಗೆ ಇಲ್ಲೇ ಸೇರ್ಸಿ ಅಂತೆ. ಇವನು ಏನೋ ಆರ್ಡರ್ ಮಾಡ್ದಂಗೆ. ಅವತ್ತೇ ಹೋಗಿದೀನಿ ಮಕ್ಕದ್ ತುಂಬಾ. ಅವ್ರ ಆಗಲ್ಲ ಅಂದಿದ್ಕೆ ಈ ತರ ಮಾಡಿರೋದು. ಏನೇನಿತ್ತು ಅಲ್ಲಿಗಲ್ಲಿಗೆ ಕ್ಲಿಯರ್ ಮಾಡಿದೀನಿ. ಆಯ್ತಪ್ಪ, ನಮ್ಮ ಅತ್ತೆ ಮಾವ ದುಡ್ಕೊಂಬಂದ್ ನನಗೇನಾದ್ರೂ 1 ರೂಪಾಯಿ ಕೊಡ್ತಾ ಇದ್ರೆ, ನಂದು 2 ಹೆಸರು ಐತೆ. ಹುಟ್ಟ ಹೆಸರು ಲಕ್ಷ್ಮಿ ಅಂತ ಇಟ್ಟಿದ್ರು, ತ್ರಿವೇಣಿ ಅಂತ ಆಮೇಲೆ ಇಟ್ರು. 2 ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಬೇರೆ ಹೆಸರು ಇಟ್ಕೊಂಡ್ಬಿಡ್ತೀನಿ. ನನ್ ಮಕ್ಳದ್ ಏನಿದ್ರು ನಾನೇ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಪದೇ ನನ್ಗೆ ಇದನ್ನೇ ಎಳ್ಕೊಂಡ್ ಹೋಗಕ್ ಇಷ್ಟ ಇಲ್ಲ. ಅವ್ರದ್ದೇನಿದ್ಯೋ ಅವ್ರ ಮಾಡ್ಕೊಂತವ್ರೆ, ಅವ್ರ ಪಾಡ್ಗ ಅವ್ರವ್ರೆ. ನಂದೇನಿದ್ಯೋ ಕರ್ತವ್ಯ, ನನ್ ಗಂಡ ಬಿಟ್ಟೋಗಿರೋ ಕರ್ತವ್ಯ ನಾನ್ ಮಾಡ್ತಾ ಇದೀನಿ. ಅಲ್ಲೂ ನೋಡ್ಕೊಂತಾ ಇದೀನಿ, ಇಲ್ಲೂ ಮಾಡ್ತಾ ಇದೀನಿ. ಇದ್ ನನ್ ಜವಾಬ್ದಾರಿ, ಇದ್ ನನ್ ಕರ್ತವ್ಯ.
ನಾನ್ ಮಾಡ್ಲೇಬೇಕು. ಇದೇನ್ ದೊಡ್ಡಸ್ಕೆ ಏನಲ್ಲ ಇದು, ಇದೇನ್ ದೊಡ್ಡಸ್ಕೆ ಅಲ್ಲ ಇದು. ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳೋರು, ನಿಂಗ್ ತುಂಬಾ ಜವಾಬ್ದಾರಿ ಐತೆ ಕಣೆ, ನಿಂಗ್ ತುಂಬಾ ಜವಾಬ್ದಾರಿ ಐತೆ. ಇದ್ಯಾಕೆ ಇವ್ರು ಹಿಂಗ್ ಹೇಳ್ತಾರೆ? ನಾನ್ ಅನ್ಕೋತಿದ್ದೆ ಮನ್ಸಲ್ಲಿ, ಇವ್ರು ಇರೋವಾಗ ನನ್ಗೆ ಏನ್ ಚಿಂತೆ, ಏನ್ ಬಾಧೆ, ಆರಾಮಾಗಿದ್ದೀನಲ್ಲ ಬಿಡು ಅಂತ ಅನ್ಬಿಟ್ಟು. ಎಷ್ಟು ನಾನು ನನ್ನ ಹಸ್ಬೆಂಡ್ ಮೇಲೆ ತುಂಬಾ ಹೆಂಗೆ ಡಿಪೆಂಡ್ ಆಗಿದೆ ಅಂತಂದ್ರೆ, ಮದ್ವೆಗ್ ಮುಂಚೆ ನಾನು ಹಂಗಿರ್ಲಿಲ್ಲ. ಮದ್ವೆ ಆದ್ಮೇಲೆ ಹೆಂಗೆ ಡಿಪೆಂಡೆಂಟು ಆಗಿದೆ ಅಂತಂದ್ರೆ, ಒಂದು ಸ್ಟಿಕ್ಕರ್, ಒಂದು ಬಿಂದಿ ತರಬೇಕಂದ್ರೂ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದಿದ್ ನಾನು. ಇಬ್ರು ಜೊತೆಗ್ ಹೋಗ್ತಿದ್ವಿ, ತಗೋಬತ್ತಿದ್ವಿ, ಇಲ್ಲ ಅವ್ರಿಗೆ ಹೇಳ್ತಿದ್ದೆ, ಅವರೇ ತರೋರು. ಹಿಂಗೆ ನಾವ್ ಅಟ್ಯಾಚ್ಡ್ ಆಗಿದ್ದು. ಅದೇನ್ ಜನಕ್ ಹೊಟ್ಟೆ ಉರಿ ಬಿತ್ತೋ ಗೊತ್ತಿಲ್ಲ, ನಾವಿಬ್ರು ಜೊತೆಗ್ ನಿಂತ್ಕೊಂಡ್ರೆ ಸಾಕು ದೃಷ್ಟಿ ಆಗೋಗ್ಬಿಡೋದು. ಕಂಪ್ಲೀಟ್ ನಮ್ಗಾಗಿರೋದೇ ಕಣ್ ದೃಷ್ಟಿ, ಇನ್ನೇನು ಅಲ್ಲ. ಆಯ್ತಾ? ಇವ್ರಿಗೆ ಏನಕ್ಕೆ ಹಿಂಗ್ ಉರಿತಾಯ್ತೋ ಗೊತ್ತಿಲ್ಲ, ಈ ಕಮೆಂಟ್ಗಳು ಮಾಡೋರು. ಈ ಸಬ್ಸ್ಕ್ರೈಬರ್ಸು, ಈ ಸ್ಟ್ರೇಂಜರ್ಸ್ಗಳು, ನಮ್ಮ ಚಾನೆಲ್ ನೋಡೋರು ಯಾರು ಈ ತರ ಪರ್ಸನಲ್ ಆಗಿ ಬಂದು ಅಟ್ಯಾಕ್ ಮಾಡಲ್ಲ. ನಮಗ್ ಗೊತ್ತಿರೋರೇನೆ ಈ ರೀತಿ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮಾಡ್ಕೊಂಡೇನೆ ನಮ್ಗೆ ಈ ರೀತಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಾನು ಕೆಲವೊಂದಷ್ಟು ಕಮೆಂಟ್ಸ್ ಗಳನ್ನ ಇಗ್ನೋರ್ ಮಾಡಿ ಡಿಲೀಟ್ ಮಾಡಿ ಬಿಸಾಕ್ತೀನಿ. ಯಾವ್ದು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ತುಂಬಾ ಮಾತಾಡ್ಲೇಬೇಕು, ಆ ಸಂದರ್ಭಕ್ಕೆ ಬೇಕೇ ಬೇಕು ಅನ್ನೋದಾದ್ರೆ ಮಾತಾಡ್ತೀನಿ. ಆಯ್ತಾ? ಇನ್ನೂ ಒಂದ್ 2 ವಿಚಾರಗಳನ್ನ ನನ್ ಬಾಯಿಂದ ಬಿಡಿಸ್ಕೋಬೇಕು ಅಂತ ತುಂಬಾ ಜನ ಕಾಯ್ತಾವ್ರೆ. ಯೂಟ್ಯೂಬ್ ಅಲ್ಲಿ ಆ ವಿಚಾರ ಯಾವಾಗ ಹೇಳ್ತಾಳೆ ಇವಳು ಅಂತ ಕಾಯ್ತಾವ್ರೆ. ಹೇಳಲ್ಲ. ಅದು ತುಂಬಾ ಅಂದ್ರೆ ತುಂಬಾ ಪರ್ಸನಲ್, ಅದು ಹೇಳಲ್ಲ. ಆ ವಿಷಯಕ್ಕೋಸ್ಕರನೇ ಕಾಯ್ತಾವ್ರೆ. ಯಾಕೆ ಹೇಳ್ಬೇಕು ಅಂದ್ರೆ, ಹಿತಶತ್ರುಗಳು ಅವರಲ್ಲ, ಅವರೇ ಕಾಯ್ತಾವ್ರೆ ಆ ವಿಷಯಕ್ಕೋಸ್ಕರ. ಆಯ್ತಾ? ಇವಾಗ ನೋಡಿ, ಇವಾಗ ಆಯ್ತು, ನಾನು ಹುಟ್ದಾಗಿಂದ ನಾನು ಇವತ್ತಿನವರ್ಗುನು ನಮ್ಮ ಅಪ್ಪ ಅಮ್ಮನ ಮನೇಲಿ ನಾನು ಏನು ಅಂತ ಗೊತ್ತು. ನನ್ ಕೋಪ, ತಾಪ, ನಗು, ಅಳು ಎಲ್ಲಾ ನೋಡೋರೆ. ಸೊ ಅವ್ರು ನನ್ನನ್ನು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ, ಈಸಿಯಾಗಿ ಕನ್ವಿನ್ಸ್ ಮಾಡ್ತಾರೆ. ಓಕೆ. ಬಟ್ ನಾನು ಹೋಗಿ 5 ವರ್ಷ ಆಯ್ತು ನನ್ನ ಹಸ್ಬೆಂಡ್ ಮನೆಗೆ. ಅಲ್ಲಿ ನಂಗೆ ತುಂಬಾ ಅಟ್ಯಾಚ್ಡ್ ಅಂತಂದ್ರೆ ಒಬ್ಳೆ ಒಬ್ಳು ಅಷ್ಟೇ. ಆಮೇಲೆ ಅದು ಬಿಟ್ರೆ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು, ನಾನು ಯಾವಾಗ ಹೆಂಗಿರ್ತೀನಿ ಅಂತ ಅರ್ಥ ಮಾಡ್ಕೊಂಡಿರೋರಲ್ಲಿ ನಮ್ಮ ಅತ್ತೆ ಒಬ್ಳು. ಅದು ಬಿಟ್ರೆ ಚಾನ್ಸೇ ಇಲ್ಲ. ಬಿಕಾಸ್ ನಾನ್ ಯಾವಾಗ ನಗ್ತೀನಿ ನನ್ ಗಂಡ ಹೋದ್ಮೇಲೆ, ಆಯ್ತಾ, ನಾನ್ ಯಾವಾಗ ನಗ್ತೀನಿ, ಯಾವಾಗ ಖುಷಿಯಾಗಿರ್ತೀನಿ, ನನ್ಗೆ ಯಾವಾಗ ತುಂಬಾ ಕೋಪ ಬರುತ್ತೆ, ನನ್ನನ್ ಹೆಂಗೆ ಕಾಮ ಕಂಟ್ರೋಲ್ ಮಾಡ್ಬೇಕು, ನನ್ ಕಿರ್ಚ್ತೀನಿ, ಅವಾಗ ನನ್ ಹೆಂಗೆ ಮಾತಾಡ್ಬೇಕು, ಪ್ರತಿಯೊಂದು ನಮ್ಮತ್ತೆ ಕ್ಯಾಚ್ ಮಾಡ್ಬಿಟ್ಟವ್ರೆ ನನ್ನ. ಆಯ್ತಾ? ಆಮೇಲೆ ಇನ್ನೊಂದ್ ವಿಚಾರ ಹೇಳಲೇಬೇಕು. ಇವಾಗ ನೋಡಿ, ಒಬ್ಬ ಮನುಷ್ಯನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಇವ್ರು ಬರೀ ನನ್ ಕೆಟ್ಟದೇ ಮಾಡಿದ್ರು, ಇವ್ರು ನನ್ ಬರೀ ಒಳ್ಳೇದೇ ಮಾಡಿದ್ರು ಅಂತ ನಾನು ಹೇಳಲ್ಲ. ಹೆಂಗೆ ಅಂತಂದ್ರೆ, ಇದು ಒಂದು ಟಿಪ್ಪು ಅಂತ ಅನ್ಕೊಳ್ಳಿ ಎಲ್ರಿಗೂನು. ಮದ್ವೆ ಆಗಿ ಹೋಗಿದ ತಕ್ಷಣ ನೀವು ಹೆಣ್ಮಕ್ಳು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೇಳಕ್ ಹೋಗ್ಬೇಡಿ. ಆಯ್ತಾ? ಫಸ್ಟ್ ಆಫ್ ಆಲ್, ಗಂಡನ್ ಮನೇಲಿ ಏನೇ ನಡೆದ್ರುನು ಅಪ್ಪ ಅಮ್ಮನ್ ಮನೆಗ್ ಬಂದು ಪಿನ್ ಹಾಕ್ಬೇಡಿ, ಚಾಡಿ ಹೇಳ್ಬೇಡಿ, ಅವ್ರ ಹೆಂಗೆ ಅಂತ ಹೇಳಕ್ ಹೋಗ್ಬೇಡಿ. ಏನೇ ಇದ್ರು ನೀವ್ ಅಲ್ಲೇ ಮ್ಯಾನೇಜ್ ಮಾಡ್ಬೇಕು. ನಾವ್ ನಂಬ್ಕೊಂಡ್ ಹೋಗಿರೋದು ಫಸ್ಟ್ ಗಂಡನ್ನ, ಆಮೇಲೆ ಅತ್ತೆ ಮಾವನ್ನ, ಅಲ್ವಾ? ಅಷ್ಟೇ ನಿಮ್ ಜೀವನ ಆಗಿರ್ಬೇಕು. ಆಮೇಲೆ ಮಕ್ಳು ಬರ್ತಾರೆ. ನೀವ್ ಯಾವಾಗ ತಂದಿಕ್ಕಿ ಇದ್ ಮಾಡ್ತೀರಾ, ಅವಾಗ ನಿಮ್ ಸಂಸಾರ ಹಾಳಾಗೋಗುತ್ತೆ. ಆಯ್ತಾ? ಇನ್ಫ್ಯಾಕ್ಟ್ ನಾನು ಮದ್ವೆ ಆಗಿ ಹೋದ್ಮೇಲೆ ನಾನು ಹೇಳಿದ್ದೆ ನಮ್ಮ ಅಪ್ಪಂಗೆ, ಮದ್ವೆಗೆ ಇನ್ನೊಂದ್ ದಿವಸ 2 ದಿವಸ ಇದೆ ಅನ್ನಂಗ್ ಹೇಳಿದ್ದೆ ನಮ್ಮ ಅಪ್ಪಂಗ್. ನಮ್ಮ ಅಪ್ಪ ನಮ್ಮ ಅಮ್ಮನ್ ಕುಣ್ಸ್ಬಿಟ್ಟು, ಅಪ್ಪ ನೋಡಪ್ಪ, ನಾನು ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತೀನಿ, ನಿಂಗೂ ಗೊತ್ತು ನನ್ಗೂ ಗೊತ್ತು. ನಾನಲ್ಲಿ ಬಿರಿಯಾನಿನೇ ತಿಂತೀನೋ, ಮೊಸರನ್ನೇ ತಿಂತೀನೋ, ಯಾರು ಬಂದ್ ಕೇಳ್ಕೊಡ್ದು ಅಂತ ಹೇಳಿದ್ದೆ. ಅದೇ ಲೆಕ್ಕಾಚಾರವಾಗಿ ಅಲ್ಲಿ ಏನೇ ಆದ್ರೂ, ಏನೇ ಹೋದ್ರು, ಏನೇ ಬಿದ್ರು, ಏನೇ ಎತ್ಕೊಂಡ್ರು, ಏನೇ ಅಲ್ಲಾಡಿದ್ರು, ನಾನ್ ಖುಷಿಯಾಗಿದ್ರು ಸರಿ, ನಾನ್ ಇದಾಗಿದ್ರು ಸರಿ, ಹಂಗನ್ಬಿಟ್ಟು ನನ್ನ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತಲ್ಲ. ಪ್ರತಿಯೊಬ್ರು, ನನ್ನ ಹಸ್ಬೆಂಡ್ ಮನೇಲಿ ಇರೋರು ಪ್ರತಿಯೊಬ್ರುನು ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡವ್ರೆ, ನನ್ ಗಂಡ ಇರೋವರ್ಗು. ಆಯ್ತಾ? ಎಲ್ರು ಅಷ್ಟೇನೆ.
ಎಲ್ರೂ ನೋಡ್ಕೊಂಡವ್ರೆ. ಅದನ್ನ ಹೇಳಲೇಬೇಕಿತ್ತು ನಾನು. ಬರೀ ಇವ್ರ ಅಪ್ಪ ಅಮ್ಮನ ಮನೆದೇ ಹೇಳ್ತಾಳೆ ಅಂತೆಲ್ಲ, ಪ್ರತಿಯೊಬ್ರು ನೋಡ್ಕೊಂಡವ್ರೆ ನನ್ನ. ಆಯ್ತಾ, ನಾನ್ ಸುಳ್ಳು ಹೇಳ್ಬಾರ್ದು. ಆಯ್ತಾ, ನೋಡ್ಕೊಂಡವ್ರೆ. ನಾನು ಅಲ್ಲಿಂದ ಇಲ್ಲಿಗೆ ಏನೂ ಹೇಳ್ತಾರಲ್ಲ. ಇನ್ಫ್ಯಾಕ್ಟ್ ನನ್ ಗಂಡ ಹೋದ್ಮೇಲೆ ಕೆಲವೊಂದಷ್ಟು ವಿಚಾರಗಳು ಬೇರೆಯವ್ರ ಕಿವಿಯಿಂದ ಬಿದ್ದಿರೋದುಂಟು. ಅವಾಗ್ಲೂ ಅಷ್ಟೇ ನಾನು ಯಾವ್ದನ್ನು ಕ್ಲಾರಿಫೈ ಕೊಡಕ್ ಹೋಗಿಲ್ಲ, ಬಿಕಾಸ್ ಅದ್ ನನ್ ಮನೆ ವಿಷಯ. ಇವಾಗ್ಲೂ ಅಷ್ಟೇ ನಾನು ಯೂಟ್ಯೂಬ್ ಅಲ್ಲಿ ಏನೋ ಹೇಳ್ತಾನೆ ಇಲ್ವಲ್ಲ, ತೀರಾ ಪರ್ಸನಲ್ ನಾನು ಏನು ಹೇಳ್ತಾನೆ ಇಲ್ವಲ್ಲ. ಎಲ್ಲಾರ ಮೇಲೂ ಪರ್ಸನಲ್ಸ್ ಇರುತ್ತೆ. ಗಂಡ ಹೆಂಡತಿ ಅಂದ್ಮೇಲೆ 1000 ವಿಷಯ ಇರುತ್ತೆ, ಮನುಷ್ಯರು ಅಂದ್ಮೇಲೆ 1000 ವಿಷಯ ಇರುತ್ತೆ. ಅದನ್ನೆಲ್ಲ ಹೇಳ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಹೆಣ್ಮಕ್ಳೇ ನೋಡ್ರಿ, ಮದ್ವೆ ಆಗಿ ಹೋದ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇರ್ಬೇಕು, ಇದ್ದು ಜಯಿಸ್ಬೇಕು ಅಷ್ಟೇ. ಅಲ್ಲ ಹಂಗ ಅನ್ಬಿಟ್ಟು ಅಪ್ಪನ ಮನೆಗ್ ಬರ್ಬೇಡಿ, ಕುತ್ಕೋಬೇಡಿ, ಮಾಡ್ಬೇಡಿ, ಮಟ್ಬೇಡಿ ಅಂತ ಹೇಳಲ್ಲ. ಬನ್ನಿ, ಸಂತೋಷ, ಬರ್ಬೇಡಿ ಅಂತ ಯಾರು ಹೇಳಲ್ಲ. ನಿಮ್ಗಳಿಗೆ ಹೇಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನನ್ನ ಅನುಭವಕ್ಕೆ ಬಂದಿರೋಂಥದ್ದು. ಆಮೇಲೆ ವಾಗ್ವಾದ ಮಾಡಕ್ಕೆಲ್ಲ ಹೋಗ್ಬೇಡಿ, ವಾದ ಮಾಡಕ್ ಹೋಗ್ಬೇಡಿ. ಇನ್ನೊಂದೇನು ಅಂತಂದ್ರೆ, ನಾನು ಎಷ್ಟೇ ಕೋಪ ತಾಪ ಮಾಡ್ಕೊಂಡ್ರು ನಮ್ಮ ಅತ್ತೆ ಮನೆಯವರೇ ಆಗಿರ್ಬೋದು, ನನ್ ಗಂಡನೇ ಆಗಿರ್ಬೋದು, ಒಂದ್ ದಿವಸಕ್ಕೆ ಇವತ್ತಿನವರ್ಗುನು ನಮ್ಮ ಅಪ್ಪ ಅಮ್ಮಂಗೆ ಒಂದು ಚಾಡಿ ಹೇಳಲ್ಲ ನನ್ ಬಗ್ಗೆ. ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ವಿಷಯದಲ್ಲಿ. ಒಂದ್ ದಿವಸಕ್ಕೂ ನನ್ ಗಂಡ, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು, ಇವತ್ತಿನವರ್ಗುನು. ಇವತ್ತು ಅವಾಗ ನನ್ ಗಂಡ ಇದ್ದಾಗ ಒಂದ್ ರೀತಿ ಬಿಡಿ, ಇವಾಗ ನಾನು ನನ್ ಗಂಡನೇನಾದ್ರು ನೆನ್ಸ್ಕೊಂಡ್ಬಿಟ್ರೆ, ಇಲ್ಲ ನನ್ ಕೋಪ ಬಂದ್ಬಿಟ್ರೆ, ಅವ್ರು ಏನಕ್ ಹೋಗ್ಬಿಟ್ರು ಬಿಟ್ಟಿ ನನ್ನ ಅಂತ ಏನಾದ್ರು ನೆನ್ಸ್ಕೊಬಿಟ್ರೆ, ನಾನು ತುಂಬಾ ಅಂದ್ರೆ ತುಂಬಾ ಅಗ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು. ಅವಾಗ್ಲೂನು ಅಷ್ಟೇನೆ, ಇವಳಿಗೆ ಬೇಜಾರಾಗೈತೆ ಅಂತ ಸಮಾಧಾನ ಮಾಡ್ತಾರೆ ಹೊರತು, ನಾನು ಎಲ್ಲಾ ವಿಷಯದಲ್ಲೂ ತುಂಬಾನೇ ಲಕ್ಕಿ ಆಗಿದ್ದೆ ನಾನು. ಸಿಕ್ಕಿರೋ ಮನೆ ಆಗಿರ್ಬೋದು, ನನ್ ಅಮ್ಮನ ಮನೆ ಆಗಿರ್ಬೋದು, ನಾನು ಹೋಗಿದ್ ಗಂಡನ ಮನೆ, ನನ್ ಗಂಡನ ಮನೆಯವರು ಎಲ್ರೂ ಒಳ್ಳೆಯವ್ರೇನೆ. ಆಯ್ತಾ, ಬಟ್ ನನ್ ಗಂಡ ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿರ್ತಿದ್ದೆ. ಬಟ್ ಇರ್ತಾರಲ್ಲ ಕೆಲವರು, ಈ ಪಾರ್ಥೇನಿಯಂ ಗಿಡಗಳ ತರ ಗಂಡನ ಮನೇಲೂ ಇರ್ತಾರೆ, ಈ ಕಡೆ ತವ್ರ ಮನೇಲೂ ಇರ್ತಾರೆ. ಅಂತವ್ರನ್ನೆಲ್ಲ ಹಿಂಗ್ ಕಿತ್ತಿ ಎಷ್ಟ್ ಬಿಸಾಕ್ಬಿಡ್ಬೇಕು, ಅಂತವ್ರನ್ನೆಲ್ಲ ನಾನು ದೂರ ಇಟ್ಟಿದೀನಿ ಬಿಡಿ, ಅದು ಬೇರೆ ಇದು. ಆಯ್ತಾ, ಬಟ್ ಹೇಳ್ಕೊಡೋರು ಇರ್ತಾರಲ್ಲ, ಸಾವಿನ ಮನೆಗ್ ಬಂದು ಹೇಳ್ಕೊಡೋರು ಇರ್ತಾರಲ್ಲ, ಏನಕ್ಕೆ ಆ ತರ ಮಾಡ್ತೀರಾ ಅಂತ ಅರ್ಥ ಆಗಲ್ಲ. ಆಯ್ತಪ್ಪ, ಇವಾಗ ನನ್ ಗಂಡನ ಆಸ್ತಿ ಇದ್ರೆ ಅದು ನನ್ನ ಮಕ್ಳಿಗೆ ಹೋಯ್ತದೆ. ನಿಮ್ಗಳಿಗೆಲ್ಲ ಏನ್ರೋ ಬಂದಿರೋದ್ ನಿಮ್ಗಳಿಗೆಲ್ಲ. ಅದನ್ ಯಾಕರೋ ತಂದಿಗ್ ತಮಾಷೆ ನೋಡ್ತೀರಾ? ಏನೋ ನಾವಾಯ್ತು ನಮ್ ಪಾಡಾಯ್ತು ಅಂತಿದೀವಿ. ಇಲ್ಲೂ ವಯಸ್ಸಾಗಿರೋ ನಮ್ಮ ಅಪ್ಪ ಅವ್ರೆ, ಅಲ್ಲೂ ವಯಸ್ಸಾಗಿರೋರು ಇಬ್ರು ಅವ್ರೆ. ಹೆಂಗೋ ನಾನು ಅಲ್ಗೂ ಮ್ಯಾನೇಜ್ ಮಾಡ್ಕೊಂಡು ಯಾರ ಮೇಲೂ ಹೊರೆ ಆಗ್ದಂಗೆ ನನ್ ಪಾಡಿಗೆ ನಾನು ಹೆಂಗೋ ಕಷ್ಟನೋ ಸುಖನೋ ಬೀಳ್ತ್ಕೊಂಡು ನನ್ ಗಂಡನ್ ಹೆಸರು ಉಳಿಸ್ಕೊಂಡು ಹೋಯ್ತಾ ಇದ್ದೀನಿ. ನೀವುಗಳು ಹಿಂಗ್ ಮಾಡ್ತಿರಲ್ಲ, ನಿಮಗ್ ಮಾನ ಮರ್ಯಾದೆ ಏನಾದ್ರು ಇದ್ಯಾ? ತುಂಬಾ ತಿಂಗಳುಗಳಾಗೋಯ್ತಲ್ವಾ ನಿಮ್ಗಳಿಗೆಲ್ಲ ಬೈದಿ ನಾನು. ಯಾರಿಗೆ ಅಂತಂದ್ರೆ, ಈ ತರ ಫಿಟ್ಟಿಂಗ್ ಇಟ್ಟಿ ತಮಾಷೆ ನೋಡ್ತಿರಲ್ಲ, ಫಿಟ್ಟಿಂಗ್ ಇಟ್ಟು ಹಿತಶತ್ರುಗಳ ತರ ನಾಟಕಗಳಾಡ್ತಿರಲ್ಲ ಅಂತವ್ರಿಗೆ. ಇನ್ನೊಂದ್ ಗೊತ್ತಾ ನಿಮ್ಗಳಿಗೆಲ್ಲ, ನನ್ನ ಎದುರುಗಡೆ ಕೆಲವ್ರು ಬರ್ತಾರೆ, ಬಟ್ ಮಾತಾಡಕ್ ಧೈರ್ಯ ಇಲ್ಲ ಅವ್ರಿಗೆ. ನಾನು ಅಲ್ಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ಯಾರು ಬರೋದೇ ಇಲ್ಲ. ಫೇಸ್ ಮಾಡ್ಬೇಕು, ನಮ್ದೇನು ತಪ್ಪಿಲ್ಲ ಅಂತಂದ್ರೆ ಫೇಸ್ ಮಾಡ್ಬೋದು ಅಲ್ವಾ? ಹಂಗೆ ಇವತ್ ನಾನ್ ಯಾರ ಹಂಗಲ್ಲೂ ಬದುಕಕ್ ಇಷ್ಟ ಪಡಲ್ಲ. ನನ್ ಬೇಕೇ ಬೇಕು, ನಂಗ್ ಆಸ್ತಿ ಬೇಕು, ನಂಗ್ ಬೇಕು, ಇದ್ ಬೇಕು, ಬೇಡವೇ ಬೇಡ ಗುರು, ಬೇಡ. ನಮ್ಗೇನ್ ಎಷ್ಟು ನಮ್ಗ್ ಹಣೆಬರದಲ್ಲಿ ಏನ್ ಬರ್ದಿದೆ ನಮ್ಗ್ ಅಷ್ಟೇ ದಕ್ಕದು, ನಮ್ಗ್ ಅಷ್ಟೇ ಸಿಗದು. ಇವಾಗ ಅಷ್ಟೆಲ್ಲಾ ಇತ್ತು, ನನ್ ಗಂಡ ಅನ್ಭವಿಸ್ದಂಗ್ ಹೋದ. ನಮ್ಮ ಅಮ್ಮಂಗೂ ಅಷ್ಟೇ, ಏನ್ ಕಮ್ಮಿ ಆಗಿತ್ತು? ಇಬ್ರುನು ಉಳಿಸ್ಕೊಳಕ್ ಆಗಿಲ್ಲ, ಅಷ್ಟೆಲ್ಲಾ ಇದ್ದು ಉಳಿಸ್ಕೊಳಕ್ ಆಗಿಲ್ಲ. ನನ್ ಸಾಯೋವರೆಗೂ ನಂಗ ಆ ನೋವು ಕಾಡುತ್ತೆ. ದುಡ್ಡೇ ಎಲ್ಲ ಅಲ್ಲ. ನಾನು ಹಿಂಗೆ ಇದ್ದೆ ಮಕ್ಳಾಗೋವರ್ಗುನು, ನನ್ ಗಂಡ ಹೋಗೋವರ್ಗುನು. ಬಟ್ ಆಮೇಲೆ ಯಾವಾಗ ನನ್ ತಲೆ ಮೇಲೆ
ನಿಜ ಹೇಳ್ತೀನಿ ಕೇಳಿ, ನನ್ಗೆ ಮಕ್ಳುದು ಒಂದು ಜವಾಬ್ದಾರಿ ಇಲ್ಲ ಅಂದಿದ್ರೆ ನಿಜ ನನ್ 2-3 ಸಲಿ ನನ್ ಗಂಡ ಹೋದ್ಮೇಲೆ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಅವತ್ತೇ ಹೋಗ್ಬಿಡ್ಬೇಕಿತ್ತು ನಾನು. ಬಟ್ ಅವ್ರು ಹೇಳ್ತಾ ಇದ್ದಿದ್ ಮಾತು, ಆಡ್ತಿದ್ದಿದ್ದು ಇದೆಲ್ಲ ನಂಗೆ ತಲೆಗೆ ತುಂಬಿಕೊಂಡು ಇವತ್ತು ನಾನು ಸ್ಟ್ರಾಂಗ್ ಆಗಿ ಇರ್ಲೇಬೇಕು. ಆಮೇಲೆ ಆರೋಗ್ಯ ನೋಡ್ಕೊಳಮ್ಮ ಅಂತ ಹೇಳ್ತಾ ಇರ್ತೀರಾ. ತುಂಬಾ ಹೆಂಗೆ ಅಂತಂದ್ರೆ ತುಂಬಾ ನನ್ನ ಆರೋಗ್ಯದ ಮೇಲೆ ನಾನು ಇಲ್ಲ ನನ್ ಇವಾಗ ಹೆಂಗ ಅನಿವಾರ್ಯ ಅಂತಾರ ನಾನ್ ಬದುಕ್ಲೇಬೇಕು. ನಾನ್ ಬದುಕ್ಲೇಬೇಕು. ನನ್ ಮಿನಿಮಮ್ 100 ವರ್ಷ ನಾನ್ ಬದುಕ್ಲೇಬೇಕು ಅಂತ ನನ್ಗೂ ಆಸೆ ಐತೆ, ತುಂಬಾ ಆಸೆ ಐತೆ. ಬಿಕಾಸ್ ಯಾರಂದ್ರೆ ಯಾರೂ ಇಲ್ಲ ನನ್ ಮಕ್ಳನ್ನ ನೋಡ್ಕೊಳಕ್ಕೆ, ನಾನೊಬ್ಳೆ. ಅದಕ್ಕೆ ಗುರು ಮಕ್ಳು ಅಂತೀನಿ. ನೀವು ಯಾರೋ ತಲೆಕೆಟ್ ನನ್ ಮಗನೋ ತಲೆಕೆಟ್ ನನ್ ಮಗಳೋ ಈ ತರ ಕಮೆಂಟ್ ಹಾಕೋರೆ. ನಾನು ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದು. ಅವ್ರ ಪ್ರೀತಿ ಪಡಿಬೇಕು. ಯಾರನ್ನೂ ಬಲವಂತವಾಗಿ ನಾನು ಇಷ್ಟಪಡಿ ನಾನು ಹಿಂಗೆ ಅಂತ ನಾನು ಹೇಳಲ್ಲ. ಗೊತ್ತು, ನಾನು ಮಾತಾಡೋ ವೇಯಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಹೆಂಗೆ ಅಂತ. ಇನ್ಫ್ಯಾಕ್ಟ್ ಇನ್ನೊಂದೇನು ಅಂತಂದ್ರೆ ನಾನು ಹುಡ್ದಾಗಿಂದ ನಾನು ಇಷ್ಟೇ ರಫು, ನಾನು ಇಷ್ಟೇ ಇದು ಸಾಫ್ಟ್ಗೆ ಸಾಫ್ಟು ಹಿಂಗೆ. ನಾನು ಮದ್ವೆ ಆಗಿ ಕಾಲ್ ಇಟ್ಟದಾಗಿಂದ ನಾನು ಹೆಂಗಿದ್ದೀನಿ ನಾನು ಇವತ್ತು ಹಂಗೆ ಇದೀನಿ. ನಾನು ಏನೂ ಚೇಂಜ್ ಆಗಿಲ್ಲ. ಏನಂದ್ರೆ ನಾನು ಏನೂ ಚೇಂಜ್ ಆಗಿಲ್ಲ, ಹಂಗೆ ಇದೀನಿ ನಾನು. ಅದು ಎಲ್ರಿಗೂ ಗೊತ್ತು. ನಾನೇನ್ ಪದೇ ಪದೇ ಅದನ್ನೇನು ಹೇಳ್ಬೇಕು ಅನ್ನೋದೇನಿಲ್ಲ, ಆಯ್ತಾ. ಆಮೇಲೆ ಕೆಲವ್ರು ಹೇಳ್ತಾರೆ ನೀನ್ ಇಲ್ಲೇ ಇರ್ಬೇಕಾಗಿತ್ತು, ನಿನ್ ಜವಾಬ್ದಾರಿ ಹಂಗೆ ಹಿಂಗೆ ಅಂತ. ಇವಾಗ ಪರಿಸ್ಥಿತಿ ಹಿಂಗಿರೋದ್ರಿಂದ ಇದೀನಿ ಅಂತಾನು ನಿಮ್ಗಳು ಗೊತ್ತಾಗಲ್ವಾ? ಜವಾಬ್ದಾರಿ ಮತ್ತೆ ಯಾರು ತಗೊಂತಾ ಇರೋದು? ಇನ್ನೊಂದ್ಸಲಿ ನನ್ಗೆ ಯಾರ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಅಂತ ಹೇಳಕ್ ಬರ್ರಿ, ಅವಾಗ ನಿಮಗ್ ಮಕ್ ಕೊಡ್ದಂಗೆ ಹೇಳ್ತೀನಿ. ನಾನಿನ್ನೂ ಅಲ್ಲಿದ್ರೆ ಇನ್ನೂ ಆರಾಮಾಗಿರ್ತೀನಿ ನಾನು, ಆಯ್ತಾ. ಅಲ್ಲಿಗೂ ಇಲ್ಗೂ ಎಣಗ್ಬೇಕು ಅನ್ನೋದೇನು ಇಲ್ಲ ನನ್ಗೆ. ನಾನು ಆರಾಮಾಗಿರ್ಬೇಕು, ಇಲ್ಲ ಕುತ್ಕೊಂಡ್ ತಿನ್ಬೇಕು ಅನ್ನೋದಾದ್ರೆ ಆರಾಮಾಗಿ ಕುತ್ಕೊಂಡ್ ತಿಂತೀನಿ. ಬಟ್ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಅನ್ನೋದಿರುತ್ತೆ ತಾನೆ. ನಮ್ ದುಡ್ಡಿಂದ ನಮ್ಮ ಮಕ್ಳು ಕೊಡ್ಸ್ಬೇಕು ಅನ್ನೋದಿರುತ್ತೆ ತಾನೆ. ಅದಕ್ಕೋಸ್ಕರ ಇಷ್ಟು ಶ್ರಮ ಪಡ್ತಾ ಇದೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಬದುಕ್ಬೇಕು ಅನ್ನೋದು ನನ್ಗೂ ಇದೆ. ಬಟ್ ಅದೇ ಕೆಲ್ಸವಾಗಿ ತುಂಬಾ ನಾನು ಬದುಕ್ಬೇಕು ಅನ್ನೋದ್ರ ಕಡೆ ನಾನು ತುಂಬಾ ಫುಡ್ ಕಡೆ ಗಮನ ಕೊಡ್ತಾ ಇದೀನಿ. ಬಟ್ ಆದ್ರೆ ನನ್ಗೆ ಏನಂತಾರೆ, ಏನೋ ಒಂಥರ ನನ್ಗಿನ್ನೂ ಅದು ನೆನ್ಪುಗಳು ಆಗಿರ್ಬೋದು, ಮೆಮೊರೀಸ್ ಏನಂತೀವಿ, ಅದ್ ನನ್ಗೆ ಹೋಗ್ತಾ ಇಲ್ಲ. ಅದು ತುಂಬಾ ಅವ್ರಿಬ್ಬರನ್ನ ನೆನ್ಸ್ಕೊಬಿಟ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಮಾತಾಡ್ತಾ ಇದ್ದಂಗೆ ಅಳು ಬಂದ್ಬಿಡುತ್ತೆ ನನ್ಗೆ. ಇವಾಗ ನಾವು ಮನುಷ್ಯರಾಗಿರೋದ್ರಿಂದ ನಮ್ಗೆ ನಮ್ಮ ಒಂದು ದುಃಖ ನಾವು ಕಣ್ಣೀರ್ ಮುಖಾಂತರನೇ ತೋರ್ಸಕ್ ಆಗೋದು. ನೋಡಿ, ಅಲ್ಟಿಮೇಟ್ಲಿ ನನ್ ಕನ್ಕ್ಲೂಷನ್ ಏನು ಅಂತಂದ್ರೆ, ನಾನಿರೋ ವೇ ಏನು ಇವಾಗ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. ನೋಡಿ, ನಾನು ಯಾರನ್ನೂ ದ್ವೇಷಿಸ್ತಾ ಇಲ್ಲ. ನನ್ನ ಮನೆಗ್ ಬಂದು ನನ್ಗೆ ನನ್ ಗಂಡಂಗೆ ಶಾಪ ಹಾಕ್ ಹೋಗಿರೋರ್ ಮೇಲೆ ಒಂಚೂರು ಕೋಪ ಇಡ್ಕೊಂಡಿದೀನಿ, ಆಯ್ತಾ. ನೋಡಿದ್ರೆ ಕೆಲವ್ರು ಗೊತ್ತಾಗುತ್ತೆ. ಅದು ಬಿಟ್ಟು ನಾನು ಇವತ್ತು ಹಿಂಗಿದೀನಿ, ಈ ಲೆವೆಲ್ಗೆ ಇದೀನಿ ಅಂತ ನೋಡ್ಕೊಂಡು ಹುರ್ಕೊಂತ ಇರೋರು, ದ್ವೇಷ ಮಾಡ್ತಾ ಇರೋರು, ನನಗೇನೋ ಆಡ್ಬೇಕು ಅಂತ ಇರೋರು, ನನ್ನಿಂದ ಕಿತ್ಕೋಬೇಕು ಅಂತ ಇರೋರು ತುಂಬಾ ಜನ ಅವ್ರೆ. ಬಟ್ ಅದ್ ಅಷ್ಟು ಈಸಿ ಅಲ್ಲ ಅಂತಾನು ತುಂಬಾ ಚೆನ್ನಾಗ್ ಗೊತ್ತು. ಬಿಕಾಸ್ ಅವ್ರ ತಂಟೆಗ್ ನಾನು ಯಾರ ತಂಟೆಗೂ ಹೋಗಿಲ್ಲ, ಅವ್ರಗಳ್ನ ನಾನು ಮಾತಾಡ್ಸೋದು ಇಲ್ಲ ಅವ್ರು ಬಂದ್ ನನ್ನನ್ನು ಅಪ್ರೋಚು ಮಾಡಕ್ ಸಾಧ್ಯ ಇಲ್ಲ. ಎದುರುಗಡೆ ಬಂದ್ರು ಮಾತಾಡ್ಸೋ ತಾಕತ್ತೇ ಇಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ನನ್ ಮನೆ ಒಳಗಡೆ ಬಂದು ನಿಂತ್ಕೊಂಡ್ ಮಾತಾಡ್ಸೋ ತಾಕತ್ತಿಲ್ಲ ಅವ್ರಗಳಿಗೆ. ನಾನು ಅಲ್ಲಿ ಹೋಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ, ನನ್ ಗಂಡನ ಮನೇಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ನನ್ನ ಮನೆ ಒಳಗಡೆ ಬರೋ ತಾಕತ್ಗಳೇ ಯಾರಿಗೂ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಯಾರ್ ನನಗ್ ಅನ್ಯಾಯ ಮಾಡೋರೆ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು, ಆಯ್ತಾ. ಆಮೇಲೆ ಇಲ್ಲೂ ಅಷ್ಟೇನೆ ಹೇಳ್ತಲ್ವಾ, ಆ ಒಂದು ಕೆಲವ್ರಿಗೆ ಹೆಂಗ ಅನ್ಸ್ಬಿಡುತ್ತೆ, ಇವಳು ತುಂಬಾ ದುರಾಂಕಾರ, ಇವಳು ದೌಲತ್ತು ಕೊಬ್ಬು ನೋಡಿ ಎಷ್ಟೈತೆ ಇವಳಿಗೆ ಅಂತೆಲ್ಲ ಅನ್ಸುತ್ತೆ.
ಬಟ್ ನಿಯತ್ತಾಗಿರೋರು, ನಿಯತ್ತಾಗಿ ದುಡ್ಕೊಂಡ್ ತಿಂತಾ ಇರೋರು ಇರುತ್ತೆ. ಆಮೇಲೆ ಇನ್ನೊಂದ್ ವಿಷಯ ಹೇಳ್ಬಿಡ್ತೀನಿ, ಕ್ಲಾರಿಟಿಯಾಗಿ ಕೇಳಿ. ನನ್ ಗಂಡನ್ ಮನೆದಾಗಿರ್ಬೋದು, ನಮ್ಮ ಅಪ್ಪ ಸಂಪಾದನೆ ಮಾಡಿರೋದಾಗಿರ್ಬೋದು, ಇವಾಗ ನಾನ್ ಸಂಪಾದನೆ ಮಾಡ್ತಿರೋದಾಗಿರ್ಬೋದು, ನಿಯತ್ತಾಗಿ ಮಾಡ್ತಿರೋದು, ಕಷ್ಟಪಟ್ಟಿ ಮಾಡಿರೋಂಥದ್ದು, ಗಳಿಸಿರೋಂಥದ್ದು ಅವೆಲ್ಲ. ಆಯ್ತಾ? ಯಾರ ತಲೆ ಮೇಲ್ ಕೈ ಇಕ್ಕಿ ಇಲ್ಲ ಮೋಸ ಮಾಡಿ ಇನ್ನೊಬ್ರನ್ನ ಅಯ್ಯೋ ಅನ್ಸಿ ಇದ್ ಮಾಡಿ ಸಂಪಾದನೆ ಮಾಡಿರೋ ಆಸ್ತಿಗಳಲ್ಲಿ ನಾನ್ ತಿಂತಾ ಇಲ್ಲ ಕುತ್ಕೊಂಡಿಲ್ಲಿ. ಇದೆಲ್ಲ ಒಂದೊಂದ್ ರೂಪಾಯಿನೂ ಬೆವರು ಸುರ್ಸಿ ಸಂಪಾದನೆ ಮಾಡಿರೋದು, ಯಾರಿಗ್ ಸಲ್ಬೇಕೋ ಅವ್ರಿಗೆ ಸಲ್ಲದು. ಇವತ್ ನಾನ್ ಯಾರ ಮನೆ ಬಾಕ್ಲಲ್ಲೂ ಕೂತಿಲ್ಲ, ನಾನು ಕೊಡಿ, ನನ್ಗ್ ಆಸ್ತಿ ಕೊಡಿ, ನಂಗ್ ಅದ್ ಕೊಡಿ, ನಂಗ್ ಇತ್ ಕೊಡಿ ಅಂತ ನಂಗ್ ಕೂತೇ ಇಲ್ಲ. ಅದಕ್ಕೆ ಅವ್ರುಗಳೆಲ್ಲ ಉರಿ ಕಿತ್ಕೊಂಡೈತೆ, ನಮ್ಮ ಮನೆ ಬಾಕ್ಲಕ್ ಬಂದೆ ಅಲ್ವಲ್ಲ ಇವಳು ಅಂತ. ಯಾಕ್ ಬರ್ಬೇಕು? ಇನ್ನ ಬನ್ರಿ, ನೀವ್ ನಮ್ಮ ಮನೆ ಬಾಕ್ಲಕ್ ಬಂದ್ ಕಿತ್ಕೊಂಡ್ ಹೋಗಿದಿರಲ್ಲ. ನಾವೆಲ್ಲ ಬರೋ ಸೀನೆ ಇಲ್ಲ ಬಿಡ್ರಿ. ಅಷ್ಟೊಂದೆಲ್ಲ ಸೀನಲ್ಲೆಲ್ಲ ನಾವು ಬದುಕು ಇಲ್ಲ, ನಮ್ ಮುಂದಕ್ಕೆ ಹಂಗಿರೋದು ಇಲ್ಲ. ಫಸ್ಟ್ ಆಫ್ ಆಲ್ ಅದೇ ಅನ್ಸುತ್ತೆ, ಕೆಲವ್ರಿಗೆ ಅನ್ಸುತ್ತೆ ಅವಳಗ್ ದೌಲತ್ ಜಾಸ್ತಿ, ದುರಾಂಕಾರ ಅಂತ ಅನ್ಬಿಟ್ಟು. ಬಟ್ ನನ್ ಜೊತೆ ಇರೋರ್ಗ್ ತುಂಬಾ ಚೆನ್ನಾಗ್ ಗೊತ್ತು ನಾನ್ ಯಾವ ರೀತಿ ಮಾತಾಡ್ತೀನಿ, ಹೆಂಗ್ ಮಾತಾಡ್ತೀನಿ ಅಂತ. ಲೈಫ್ ಅಲ್ಲಿ ಇಷ್ಟ್ರ ಮಟ್ಟಕ್ಕಾದ್ರೂ ಕಾನ್ಫಿಡೆಂಟ್ ಇರ್ಬೇಕು ತಾನೆ, ಇಷ್ಟ್ರ ಮಟ್ಟಕ್ಕಾದ್ರೂ ಆಟಿಟ್ಯೂಡ್ ತೋರ್ಸ್ಬೇಕು ತಾನೆ. ತುಂಬಾ ಎಲ್ಲಾರ್ನು ನಾವು ಹಿಂಗೇ ತಲೆ ಬಾಕೊಂಡೇ ಹೋಗ್ಬಾರ್ದು. ಹಂಗೆ ಅದುಮ್ಬಿಡ್ತಾರೆ ನಮ್ನ. ಏನ್ ಹೇಳ್ರಿ, ಹಿಂಗೆ ಅದುಮ್ಬಿಡ್ತಾರೆ. ಅದಕ್ಕೇನೆ ತಲೆ ಎತ್ತಿ ನಿಂತ್ಕೋಬೇಕು ಯಾವತ್ತೇ ಆದ್ರೂನು. ಗಂಡ್ ಮಕ್ಳೇ ಆಗಿರ್ಬೋದು, ಹೆಣ್ಮಕ್ಳೇ ಆಗಿರ್ಬೋದು, ಯಾರ ಮನೆ ಬಾಕ್ಲತ್ರನು ತಲೆ ಬಗ್ಸಕ್ ಹೋಗ್ಬೇಡಿ. ಓದಿರೋನ್ಗೆ ಒಂದೇ ಕೆಲ್ಸ ಆದ್ರೆ, ಓದ್ದೇ ಇರೋರ್ಗೆ 108 ಕೆಲ್ಸ ಇರುತ್ತೆ. ಹೋಗಿ ಹುಡುಕಿ ಕೆಲ್ಸ ಮಾಡಿ. ಯಾರ ಮನೆ ಬಾಕ್ಲಿಗೂ ಜೀತದಾಳಾಗಿ ಹೋಗಿ ನಿಂತ್ಕೊಂಬೇಡಿ ಯಾರೇ ಆದ್ರೂನು. ಅದ್ ನಿಮ್ಗೆ ಯಾವತ್ತೂ ಸಲ್ಲಲ್ಲ. ಅದು ಮರ್ಯಾದೆ ನೀವ್ ಮಾಡಿ ಮಾಡಿ ಬತ್ತಿರೇ ಹೊರ್ತು, ನನ್ ಗಂಡ ಹೇಳೋರು ಯಾವಾಗ್ಲೂನು, ನನ್ನ ಹತ್ರ ಎಲ್ಲಾ ಮಾಡಿಸ್ಕೊಂಡ್ರು ಕಣೆ, ನನ್ನನ್ನೆಲ್ಲಾ ಯೂಸ್ ಮಾಡ್ಕೊಂಡ್ರು, ನನಗ್ ಬುದ್ಧಿ ಇರ್ಲಿಲ್ಲ, ತುಂಬಾ ಕಳ್ಕೊಂಬಿಟ್ಟೆ ನಾನ್ ಲೈಫಲ್ಲಿ. ಆ ಬುದ್ಧಿ ಇನ್ನೇನು ನಾನ್ ಮದ್ವೆ ಆಗಿ ಹೋಗಿ ನಾವು ಒಂದ್ ಸ್ವಲ್ಪ ಸ್ಟೇಬಲ್ ಆಗಿ ನಿಂತ್ಕೊಂತ ಇದ್ವಿ, ಎಲ್ಲಾನು ಸರಿ ಹೋಗ್ತಾ ಇತ್ತು ಅನ್ನೋಷ್ಟ್ರಲ್ಲಿ ದೇವ್ರು ಕಿತ್ಕೊಂಡೇ ಬಿಟ್ಟ ಪಟ್ಟ ಅಂತ. ಏನ್ ಮಾಡ್ತೀರಾ? ಏನು ಮಾಡಕ್ ಆಗಲ್ಲ. ಇವಾಗ ನಾನ್ ಸ್ಟ್ರಾಂಗ್ ಆಗಿ ನಿಂತಿದೀನಿ, ಹಿಂಗೆ ಸ್ಟ್ರಾಂಗ್ ಆಗಿ ಇರ್ತೀನಿ. ನಾನ್ ಯಾರ ಸಪೋರ್ಟ್ ಅಲ್ಲೂ ನಿಂತಿಲ್ಲ. ಸಪೋರ್ಟ್ ಅಲ್ಲಿ ನಿಂತಿದ್ರೆ ಪಟ್ಟಂತ ನೀವು ಚಾಡಿ ಮಾತ್ ಹೇಳಿನೋ ಫಿಟ್ಟಿಂಗ್ ಇಟ್ಟು ಅಳ್ಳಾಡ್ಸ್ಬಿಡ್ಬೋದು. ಬಟ್ ನಾನ್ ನಿಂತಿರೋದು ನನ್ ಸ್ವಯಂ, ನನ್ನ ಸ್ವಂತ ಬುದ್ಧಿಲ್ ನಾನ್ ನಿಂತಿದೀನಿ. ನಾನ್ ಯಾರ್ದು ಹೇಳ್ಕೆ ಮತ್ತೆ ಕೇಳಲ್ಲ, ನಾನು ಕೇಳೋದೇ ಇಲ್ಲ ನಾನು. ಆಮೇಲೆ ನಾನ್ ಡೈಲಿ ಯಾರತ್ರನು ಮಾತೇ ಆಡಲ್ಲ ನಾನು. ಆಯ್ತಾ? ನಾನಾಗ್ ನನ್ ಮೇಲ್ ಬಿದ್ದು ಯಾರಿಗೂ ಫೋನ್ ಮಾಡಲ್ಲ. ಬಟ್ ಮಾಡ್ತೀನಿ. ನನಗ್ ಯಾರು ಪ್ರೀತಿ ತೋರಿಸ್ತಾರೆ, ನನಗ್ ಯಾರು ಜಿನಿಯನ್ ಆಗಿ ನನ್ ಕಷ್ಟ ಸುಖ ವಿಚಾರಿಸ್ತಾರೆ, ಅಂತವ್ರ ಹತ್ರ ನಾನು ಫಸ್ಟ್ ನಾನು ಫೋನ್ ಮಾಡಿ ಹೇಳ್ಕೊಳ್ಳೋದೆ ಆ ವ್ಯಕ್ತಿ ಹತ್ರ, ನನ್ ಫ್ಯಾಮಿಲಿ, ನಮ್ಮ ಆಂಟಿ ಹತ್ರ ಮಾತ್ರ. ಇನ್ ಯಾರ ಹತ್ರನು ನಾನು ಅಷ್ಟು ಇದಾಗ್ ನಾನು ಇದ್ ಮಾಡಲ್ಲ. ಪಾಪ ಎಲ್ರಿಗೂನು ಅವ್ರವ್ರದೇ ಆದಂತ ಕಷ್ಟ ಸುಖಗಳಿರುತ್ತೆ. ನಾನು ಇವತ್ತು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದೀನಿ. ಹೌದು, ಮಾತಾಡ್ಬೇಕು ಅಂತ ಸಂದರ್ಭ ಬಂದಾಗ ಮಾತಾಡ್ತೀನಿ. ತುಂಬಾ ಜನಕ್ಕೆ ಅನ್ಸಿರ್ಬೋದು, ಏನಪ್ಪಾ ನಮ್ ಲಕ್ಷ್ಮೀ ಸಂದೀಪು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ, ಈ ನಡುವೆ ಬಿಸ್ನೆಸ್ ವುಮೆನ್ ಆಗ್ಬಿಟ್ಟಿದ್ದಾಳೆ, ಮಾತಾಡ್ಸಿದ್ರು ಮಾತಾಡೋದೇ ಕಷ್ಟ ಇವಳು, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಆಬ್ವಿಯಸ್ ಆಗಿ ನಮ್ಗೂನು ಬಿಸಿ ಇರ್ತೀನಿ. ಬಟ್ ರೋಸ್ಟಿಂಗು, ಉಗ್ಯೋದು ಬೈಯೋದು ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದೀನಿ. ಏನಕ್ಕೆ ಅಂತಂದ್ರೆ, ನಾನ್ ಯೂಟ್ಯೂಬ್ ಅಲ್ಲಿ ಬೈದು ಕೆಲವ್ರಿಗೆ ಅರ್ಥ ಆಗಿದೆ, ಇವಳು ತಂಟೆಗೆ ಹೋದ್ರೆ ಇನ್ ನಮ್ಗ್ ಉಳ್ಗಾಳ ಇಲ್ಲ, ಬೆಂಡೆತ್ ಬ್ರೇಕ್ ಆಗ್ತಾಳೆ ಅಂತ. ಇವಾಗ ನಾನು ನನ್ ತಪ್ಪಿದ್ರೆ ತಲೆ ಬಗ್ಗಿಸ್ಬಿಡ್ತೀನಿ, ತಪ್ಪಿಲ್ಲ ಅಂತಂದ್ರೆ ನಾನು ಹಿಂಗೆ ಮಾತಾಡೋ ಇದೆ ಹಿಂಗೇನೆ. ಅಯ್ಯೋ, ಹೇಳ್ತಾ ಇಲ್ವಾ, ಇದೊಂದ್ ಕಮೆಂಟ್ಗೆ ನಾನ್ ಯಾವತ್ತೋ ಉತ್ತರ ಕೊಡ್ಬೇಕಿತ್ತು. ಬಟ್ ನಂಗೆ ಅಷ್ಟು ಪುರ್ಸೊತ್ತಿರ್ಲಿಲ್ಲ. ಇವತ್ತು ಒಂದು ಅರ್ಧ ಗಂಟೆ ಪುರ್ಸೊತ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಯ್ತಾ? ನಾನು ಏನೇ ಮಾತಾಡಿದ್ರುನು ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಗಳಾಗಿರುತ್ತೆ. ಯಾವ್ದೋ ಎಲ್ಲಿಂದನೋ ಕೇಳ್ಕೊಂಡ್ ಬಂದೆಲ್ಲ ಮಾತಾಡೋ ಸೀನ್ಗಳೇ ಇರಲ್ಲ ಬಿಡಿ. ಅಷ್ಟು 35 ವರ್ಷಕ್ಕೆ ನನ್ಗೆ ಅಷ್ಟು ಜೀವನ ಹೇಳ್ಕೊಟ್ಬಿಟ್ಟೈತೆ ಪಾಠ. ಆಯ್ತಾ? ಆಮೇಲೆ ನಾನು ಹೇಳ್ದಂಗೆ ನನಗೆ ಯಾರಿಂದನೂ ಎಲ್ಲಿಂದನೂ ಏನೂ ತೊಂದ್ರೆ ಇಲ್ಲ ನನ್ನ ಲೈಫಿಗೆ. ಬಟ್ ನನ್ನ ಮನೆ ಒಳಗಡೆ ಇರೋರ್ ಮೆಂಬರ್ಸ್ ಗೆ ಯಾರುನು ಅದೇ ಈ ತರ ಹೇಳದ್ನಲ್ಲ, ವಾಟ್ಸಪ್ ಗಳಲ್ಲಿ ಕಳ್ಸೋದು, ಆಟಗಳು ಆಡೋದು, ತಂದಿಟ್ ತಮಾಷೆ ನೋಡೋದು, ಏನೇನೋ ತಲೆಗ್ ತುಂಬೋದು ನಮ್ಮ ಮನೆಯವ್ರಗಳಿಗೆಲ್ಲ, ಈ ತರ ಎಲ್ಲಾ ಮಾಡೋ ಕೆಲ್ಸಗಳೆಲ್ಲ
ಆಲ್ರೆಡಿ ನಿಲ್ಸಿದಾರೆ ಬಿಡಿ, ನನ್ಗೆ ಗಮನಕ್ಕೆ ಬಂದಿರೋ ತರ ಒಂದು 70% ನಿಲ್ಸವ್ರೆ ಆಯ್ತಾ. ಇನ್ನೇನು ಆಟಗಳು ಆಡಕ್ ಆಗಲ್ಲ ಅವರು ನನ್ಗೆ ಗೊತ್ತಿರೋ ಪ್ರಕಾರ. ಬಟ್ ನನಗೆ ಆ ಮೆಸೇಜ್, ಆ ಒಂದು ವಾಟ್ಸಪ್ ತೆಗ್ದು ನಾನ್ ನೋಡಿದ ತಕ್ಷಣ ಹೆಂಗೆ ಶಾಕ್ ಆಗೋಗ್ಬಿಡ್ತು ಅಂತಂದ್ರೆ, ಥೂ ಇಂತ ಇದ್ರ ಜನಗಳೆಲ್ಲ ಇದಾರೇನಪ್ಪ, ಸಾಕ್ ಬೆಳ್ಸಿದ್ ಮಗ ಹಿಂಗ್ ಹೋಗ್ಬಿಟ್ಟವ್ನೆ, ಇವ್ರಿಗ ಆಸ್ತಿ ಚಿಂತೆನ ಅನ್ಸ್ಬಿಡ್ತು ನನ್ ದೇವ್ರಾಣೆ. ನಿಜವಾಗ್ಲೂ ಅವತ್ತೇ ನೋಡ್ರಿ ಎಲ್ಲಾರ್ ಬಂಡವಾಳಗಳು ಗೊತ್ತಾಗೋಯ್ತು. ನನ್ ಗಂಡ ಯಾರ್ಯಾರ ಬಗ್ಗೆ ಹೆಂಗ್ ಹೇಳಿದ್ರೋ ಹಂಗಂಗೆ ಅವ್ರ ಮುಖವಾಡಗಳು ಆಚೆ ಬಂತು ನನ್ಗೆ. ಅದಕ್ಕೆ ನಾನು ಇವತ್ತಿನವರ್ಗೂನು ನಾನ್ ಯಾರಿಗ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟೇ ಕೊಡೋದು. ನಾನು ಇವತ್ಗುನು ನನ್ ಗಂಡನ ಫ್ಯಾಮಿಲಿಯವರು ಅವ್ರಿದ್ದಾಗ ಯಾರ್ಯಾರು ಹೆಂಗಿದ್ರು ಹಂಗೆ ಇದಾರೆ, ಇಲ್ಲ ಅಂತಲ್ಲ. ಆಮೇಲೆ ಅವ್ರ ಫ್ರೆಂಡ್ಸ್ಗಳು 1-2-3 ಜನ ಹೆಂಗಿದಾರೋ ಹಂಗೆ ಇದಾರೆ. ಕೆಲವರು ತುಂಬಾ ಜನ ನೀವು ನೋಡ್ತಿರ್ತೀರಾ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗಳು ಯಾರಾಗಿರ್ಬೋದು, ದೂರದಿಂದಾನೇ ನೋಡ್ತಾವ್ರೆ ನನ್ನ ಮಕ್ಕಳು ದೂರದಿಂದಾನೇ ನೋಡ್ತಾವ್ರೆ. ಸಂತೋಷ. ಬಟ್ ನಾನ್ ಯಾರ ಹತ್ರನು ಅಷ್ಟು ಟಚ್ ಅಲ್ಲಿ ಇರ್ಲಿಲ್ವಲ್ಲ, ಸೊ ಹಂಗಾಗಿ ಕೆಲವರಂದಷ್ಟು ಜನ ಮಾತಾಡಿಸ್ತಾರೆ, ರೋಡಲ್ಲಿ ಸಿಕ್ತಂಗ್ ಮಾತಾಡಿಸ್ತಾರೆ, ಮೆಸೇಜ್ ಮಾಡ್ತಾರೆ, ವಿಚಾರಿಸ್ಕೊಂತಾರೆ, ಸೈಮಲ್ಟೇನಿಯಸ್ ಆಗಿ ನನ್ನ ಜೊತೆ ಟಚ್ ಅಲ್ಲಿ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಗಳು ಅಷ್ಟೇನೆ. ನಾನು ಎಲ್ಲಾರ ಹತ್ರನು ಸೈಮಲ್ಟೇನಿಯಸ್ ಆಗಿ ನಾನು ಟಚ್ ಅಲ್ಲಿ ಇರ್ತೀನಿ. ನನ್ ಯಾರ ಹತ್ರನು ನಿಷ್ಠೂರನೇ ಆಗಿಲ್ಲ. ನಾನು ಎಲ್ಲಾರ ಹತ್ರನು ಚೆನ್ನಾಗಿದ್ದೀನಿ ನಾನು. ಬಟ್ ನನಗೆ ಮಾತಾಡಕ್ ಪುರ್ಸೊತ್ತಿಲ್ಲ, ಅದ್ ಬಿಟ್ರೆ ಇನ್ನೇನು ಅಲ್ಲ. ನಾನ್ ಫೋನ್ ಮಾಡಿಲ್ಲ ಅಂತಂದ್ರು, ಇಲ್ಲ ಅವ್ರು ಮಾಡಿಲ್ಲ ಅಂತಂದ್ರು ವೀಕ್ಲಿ ಒನ್ಸ್ ಆದ್ರೂ ನನ್ಗೆ ಫೋನ್ ಮಾಡಿ ವಿಚಾರಿಸ್ಕೊಂತಾರೆ. ಬಟ್ ನನ್ನ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಂದೇ ಆದಂತಹ ಕಷ್ಟಗಳಿರೋವಾಗ ನಾನು ನೀವ್ ಚೆನ್ನಾಗಿರೋರ ಹತ್ರ ಹೋಗ್ಬಿಟ್ಟು ನೀವ್ ಚೆನ್ನಾಗಿದ್ದೀರಾ ಅಂತ ಕಾಲ್ ಮಾಡಿ ವಿಚಾರಿಸ್ಕೊಳ್ಳೋ ಅಷ್ಟು ಒಳ್ಳೆಯವಳಲ್ಲ ನಾನು. ಆ ಒಂದು ಪುರ್ಸೊತ್ತು ನನಗಿಲ್ಲ. ಬಿಕಾಸ್ ಅವ್ರು ಮಾಡ್ಬೇಕು ನನಗೆ ಅನ್ನೋದು ನಂದು ಆ ವಿಡಿಯೋದಲ್ಲಿ ಹೇಳಿರೋದಾಗಿತ್ತು. ಅದನ್ನ ಇವ್ರುಗಳು ಎಲ್ಲಾರ ಮನೇಲೂ ಆ ಒಂದು ಸಿಚುಯೇಷನ್ ಅಲ್ಲಿ ಸಮಯ ಆಟ ಆಡ್ಸುತ್ತೆ, ಪರಿಸ್ಥಿತಿಗಳು ಆಟ ಆಡ್ಸುತ್ತೆ. ಅವಾಗ ತಲೆಯಲ್ಲಿ ಗಿರಿಗಿಟ್ಲೆ ತಿರುಗ್ತಾ ಇರುತ್ತೆ. ಅವ್ರು ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಹಿಂಗೆ ಹಂಗೆ ಅಂತ ಅನ್ಬಿಟ್ಟು. ನನ್ನ ಒಂದು ಹೋಲ್ ಇದ್ರಲ್ಲಿ ಏನು ಹಂಗಿಲ್ಲ. ಬಟ್ ಮುಂದೆ ಯಾರು ಹೆಂಗ್ ಬದ್ಲಾಗ್ತಾರೆ ಅಂತ ಹೇಳಕ್ ಆಗಲ್ಲ. ನಾನಂತೂ ಹಿಂಗೆ ಇರ್ತೀನಿ. ನಾನು ಏನೇ ಮಾಡಿದ್ರು ನನ್ ಮಕ್ಳು ಸೇಫ್ಟಿ, ನನ್ ಮಕ್ಳು ಸೆಕ್ಯೂರ್ಗೆ ನಾನ್ ಮಾಡೋದು. ಅದಕ್ಕೆ ಯಾರು ಅಡ್ಡ ಬಂದ್ರೆ ಮಾತ್ರ ಲಕ್ಷ್ಮಿಯಾಗಂತೂ ಖಂಡಿತ ಇರಲ್ಲ, ಅದ್ ಎಲ್ರಿಗೂ ಗೊತ್ತು. ಬಟ್ ಆಲ್ಮೋಸ್ಟ್ ಒಂದ್ 99% ಯಾರು ಆ ಒಂದು ಇದಕ್ಕೆ ಗೋಜಿಗ್ ಬರಲ್ಲ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಯಾರು ಅಷ್ಟು ಈಸಿಯಾಗಿ ಮೋಸ ಮಾಡಲ್ಲ 2 ಮಕ್ಳಿರೋದ್ರಿಂದ. ಸೊ ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದೀನಿ, ಹತ್ತತ್ರ 40 ನಿಮಿಷ ಮಾತಾಡ್ಬಿಟ್ಟಿದೀನಿ ನಾನು. ನಂಗೆ ಕೆಲವೊಂದ್ಸಲಿ ಹಂಗೇನೆ ಮಾತಾಡ್ಬಾರ್ದು ಅಂತ ಅನ್ಕೊಂತೀನಿ. ಬಟ್ ನನ್ಗೆ ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ಟ್ರಿಗರ್ ಮಾಡ್ಬಿಡ್ತಾರೆ. ಹಂಗ ಅನ್ಬಿಟ್ಟು ನಾನು ಎಲ್ಲಾ ಒದರ್ಬಿಟ್ಟಿರ್ತೀನಿ ಅಂತಲ್ಲ. ನಮ್ಮ ಹತ್ರನೂ ವಿಷಯ ಇದೆ. ಆ ವಿಷಯಗಳನ್ನ ನಾವು ಯಾವಾಗ ಆಚೆ ಬಿಡ್ಬೇಕು ಅವಾಗ್ಲೇ ಬಿಡೋದು. ಈ ಒಂದು 3-4 ವಿಷಯ ನಾನು ಹೇಳಿರಲ್ಲ. ನಾನ್ ಏನಾದ್ರೂ ಇನ್ ಕೇಸ್ ಹೆಸರುಗಳು ಹೇಳ್ಬಿಟ್ರೆ, ಯಾವಳು ವಾಟ್ಸಪ್ ಅಲ್ಲಿ ಹಂಗ್ ಕಳ್ಸವಳೆ, ಯಾರ್ ಮನೆಗ್ ಹೋಗಿ ಹಂಗ್ ಮಾತಾಡೋರೆ, ನಮ್ಮ ಹತ್ರ ಯಾರ್ ಹೆಂಗ್ ಕಿತ್ಕೊಂಡ್ ಹೋದ್ರು ಅಂತೆಲ್ಲಾ ನಾನು ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅವ್ರ ಮರ್ಯಾದಿನೇ ನಿಲ್ಲಲ್ಲ. ಎದುರುಗಡೆ ಇಲ್ಲ ನನ್ ಸಬ್ಸ್ಕ್ರೈಬರ್ ಎದುರುಗಡೆ, ಇಲ್ಲ ಅವ್ರ ಮನೆ ಅಕ್ಕಪಕ್ಕನ ನನ್ ಸಬ್ಸ್ಕ್ರೈಬರ್ಸ್ ಗಳು ಇರ್ತಾರೆ. ಏನಾದ್ರು ಗೊತ್ತಾಗ್ಬಿಟ್ರೆ ಮುಖಕ್ಕೆ ಉಗ್ಯೋದೋ ಇಲ್ಲ ಚಪ್ಪಲಿ ತಗೊಂಡೇ ಹೊಡೆದು ಬಿಡ್ತಾರೆ. ಈ ಮನೆಗ್ ಹೋಗ್ಬಿಟ್ಟು, ಇಂಥವ್ರ ಮನೆಗ್ ಹೋಗ್ಬಿಟ್ಟು ನೀವ್ ಇಷ್ಟೆಲ್ಲಾ ಕಾಟ ಕೊಟ್ಟಿದೀರಾ, ಇಷ್ಟೆಲ್ಲಾ ಹೇಳ್ಕೆ ಮಾತಾಡ್ಸಿದೀರಾ ಅಂತ ಅನ್ಬಿಟ್ಟೆ. ಏನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ಬಟ್ ಹೇಳ್ತಾ ಅಲ್ವಾ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾವ್ ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಇವಾಗ ನಾನೇನೋ ತಂದಾಕೋದು ತಿನ್ಕೊಂಡ್ ಕುಂತ್ಕೊಂಡಿದ್ರೆ ಅದೊಂಥರ. ನನ್ ಶ್ರಮ ನಾನ್ ಪಡ್ತಾ ಇದೀನಿ. ನನ್ ಕೈಲಿ ಏನ್ ಸಾಧ್ಯ ಆಗುತ್ತೋ, ನನ್ ಮಕ್ಳಿಗೋಸ್ಕರ ಅಂತ ನಾನು ಇಷ್ಟು ವರ್ಷ ಏನು ಮಾಡಿಲ್ಲ. ಬರೀ ನಮ್ಮಪ್ಪ ಕೊಟ್ಟಿದ್ದು ನಾನ್ ತಿಂದಿದ್ದು, ನನ್ ಗಂಡ ಕೊಟ್ಟಿದ್ದು ನಾನ್ ತಿಂದಿದ್ದು, ಇಷ್ಟೇ ಬಿಟ್ರೆ ನಂದು ಅಂತ ನಾನು ಏನು ಮಾಡಿಲ್ಲ, ಕೂಡಿಟ್ಕೊಂಡಿಲ್ಲ. ಬಟ್ ಇವಾಗಾದ್ರೂ ಮಾಡ್ಲೇಬೇಕು ಅಂತ ನಾನು
ಅದಕ್ಕೋಸ್ಕರ ಇವಾಗ ನನ್ ಬಿಸ್ನೆಸ್ ಮಾಡ್ತಾರೆ, ಅದ್ರಲ್ಲೂ ಅಷ್ಟೇನೆ ತುಂಬಾ ನನಗ್ ಸಪೋರ್ಟ್ ಮಾಡ್ತಾರೆ ಎಲ್ರೂನು. ಅದೊಂದು ಖುಷಿ ಇದೆ. ನನಗ್ ಎಲ್ಲಿಂದ ಯಾರ್ಗುನು ನನಗ್ ಸಮಸ್ಯೆ ಇಲ್ಲ. ಇವಾಗವರೆಗೂ ಯಾರ್ದು ಸಮಸ್ಯೆ ಇಲ್ಲ ನನ್ಗೆ. ಮುಂದಕ್ ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ಮುಂದಕ್ ಏನೇನ್ ಬದ್ಲಾಗುತ್ತೋ, ಯಾರ್ಯಾರು ಬದಲಾವಣೆ ಆಗ್ತಾರೋ, ಹೆಂಗ್ ಟರ್ನ್ ಮಾಡ್ಕೊಂತಾರೋ ಹೇಳಿಲ್ವಾ. ನನ್ ಗಂಡ ಹೋಗಿದ್ 1 ವರ್ಷ 1.5 ವರ್ಷದವರ್ಗುನು ಸ್ವಲ್ಪ ಎಲ್ರಿಗೂನು ಇತ್ತು ಆ ಒಂದು ಪೀಕ್ಲಾಟ, ತೊಳ್ಳಾಟ, ಎಲ್ಲಾ ಆಟಗಳೇ ಇತ್ತು ಅವ್ರಿಗೆ. ಇವಳೇನ್ ಮಾಡ್ತಾಳೆ ಏನ್ ಮಾಡೋಣ, ಏನ್ ಮಾಡಕ್ಕಾಗುತ್ತೆ. ನನ್ ಗಂಡ ಸಂದೀಪೇನೆ, ಮೈಲಾರಿ ದೀಪುನೆ ನನ್ ಗಂಡ ಅಲ್ವಾ. ಇವಾಗ ಎಲ್ಲಾರ್ಗು ಒಂದ್ ಕ್ಲಾರಿಫೈ ಸಿಕ್ಕೈತಲ್ಲ. ಅದಕ್ಕೆ ಟಾಪ್ ಟು ಬಾಟಮ್ ಎಲ್ಲಾ ಮುಚ್ಕೊಂಡು ಸುಮ್ನೆ ಕೂತವ್ರೆ, ಆಯ್ತಾ. ಅದೇ ಹೇಳ್ತಿಲ್ವಾ, ನನ್ ಎಲ್ಲವರು ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾರೆ ಗೊತ್ತಾ. ನಮ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಎಲ್ಲಾ ವಯಸ್ಸಾಗಿರೋರೆ ಸಿಕ್ಕೋದು. ತುಂಬಾ ಚೆನ್ನಾಗ್ ಮಾತಾಡಿಸ್ತಾರೆ, ತುಂಬಾ ಖುಷಿ ಆಗುತ್ತೆ ನನ್ಗೆ. ಅಷ್ಟೇ, ಈ ವಿಷಯಗಳನ್ನ ನಿಮ್ ಹತ್ರ ಶೇರ್ ಮಾಡ್ಕೊಬೇಕಿತ್ತು. ಸೊ ಅದಕ್ಕೆ ಶೇರ್ ಮಾಡ್ಕೊಂಡಿದೀನಿ. ಯಾರು ಒಳ್ಳೆಯವರು ಅಲ್ಲ, ಯಾರು ಕೆಟ್ಟವರು ಅಲ್ಲ, ಹಂಗನ್ಬಿಟ್ಟು ನಮ್ ಮೂಗಿನ ನೇರಕ್ಕೆ ನಾವೆಲ್ಲಾ ನೋಡ್ತೀವಿ ಅಂತಂದ್ರೆ ಅದ್ ಬೇರೆ ರೀತಿ ಪೋಟ್ರೆ ಆಗುತ್ತೆ. ಬಟ್ ಓಕೆ, ಸಿಚುವೇಶನ್ಗಳು ನನ್ನನ್ನು ಕೆಟ್ಟವಳು ಮಾಡಿಸಿದೆ. ನನ್ ಬಾಯಲ್ಲೂನು ಕೂಗಾಡ್ಸಿದ್ದಾರೆ. ಹೇಳ್ತಲ್ವಾ, ನನ್ಗಿನ್ನೂ ನನ್ನ ಹಸ್ಬೆಂಡ್ ಹೋಗಿರೋದಾಗಿರ್ಬೋದು, ಆಮೇಲೆ ನಮ್ಮಮ್ಮನ ಆ ಒಂದ್ ಇದ್ರೊಳಗೆ ಹಾಕಿದ್ದಾಗಿರ್ಬೋದು, ನನ್ ಕೈಯಲ್ಲಿ ಯಾವ್ದೂನು ಮರೆಯಕ್ ಆಗಲ್ಲ. ಅದು ಯಾವಾಗ ನನ್ಗದು ಹೋಗುತ್ತೆ ಅಂತಾನು ಗೊತ್ತಿಲ್ಲ. ಆ ಒಂದು ಇದು ಸಿಕ್ನೆಸ್ ಅಂತಾರೋ, ಆ ಒಂದು ಅದ್ರಲ್ಲೇ ನಾನು ಇದೀನಿ, ಆ ಒಂದ್ ಲೋಕದಲ್ಲೇ ನಾನು ಇನ್ನೂ ಇದೀನಿ. ಅದ್ ನನ್ಗೆ ಹೋಗೋವರ್ಗುನು ನಾನು ಹಿಂಗೆ ಸ್ವಲ್ಪ ಇರ್ತೀನಿ ಪ್ರಾಬಬ್ಲಿ. ಎಸ್, ತುಂಬಾ ಜನ ಕಾಲ್ ಮಾಡಿ ಹೇಳ್ತೀರಾ ಆರೋಗ್ಯ ನೋಡ್ಕೊ ಅಂತ. ನೋಡ್ಕೊಂತಾ ಇದೀನಿ. ಸ್ವಲ್ಪ ಮಕ್ಳು ದೊಡ್ಡವ್ರು ಆಗ್ಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಹಿಸ್ಕೊಂಡಿದ್ದೀರಾ ನನ್ನ ಅಂತಂದ್ರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೇಗೋ, ನೀವು ಅಷ್ಟೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿ ನನ್ನನ್ನು ಅಷ್ಟು ಸಹಿಸ್ಕೊಂಡಿದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಏನ್ ಹೇಳ್ಬೇಕು, ಸಮಯ ಬಂದಾಗ ಖಂಡಿತ ಮಾತಾಡ್ತೀನಿ. ತುಂಬಾ ತಿಂಗಳುಗಳು, ಒಂದು 7-8 ತಿಂಗಳು ಮೇಲಾಗೋಗಿತ್ತು ಬಿಡಿ ನಾನು ಈ ತರ ಎಲ್ಲ ಮಾತಾಡ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಭಾವಿಸ್ತೀನಿ. ನಾನ್ ಯಾವತ್ತೂ ಯೋಚನೆ ಮಾಡಂತೂ ಮಾತಾಡಲ್ಲ, ಏನ್ ಬರುತ್ತೋ ಅದನ್ನ ಮಾತಾಡ್ತೀನಿ. ಆಮೇಲೆ ಕೆಲವ್ರಿಗೆ ಆಗಲ್ಲ ನಾವು ಮಾತಾಡೋದನ್ನ, ಡಿಲೀಟ್ ಮಾಡಿಸ್ಬಿಡ್ತಾರೆ. ಬಟ್ ಇನ್ಮೇಲೆ ಯಾವ ವಿಡಿಯೋನು ಡಿಲೀಟ್ ಮಾಡೋ ಅಷ್ಟು ಎಲ್ಲ ನಾವು ಇದಾಗಿಲ್ಲ. ಸೊ ನಮ್ದೇನಿದೆಯೋ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವ್ ಯಾರ ತಂಟೆಗೂ ಹೋಗಲ್ಲ, ನಮ್ ತಂಟೆಗೆ ಬರ್ಕೊಡ್ದು ಅಷ್ಟೇನೆ. ಅದೇ ಹೇಳಿಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್.